ಈ ದೇಹವನ್ನು ಜೀವಂತ ಸಮಾಧಿ ಮಾಡಲಾಗಿತ್ತು. ಕೈಕಾಲು ಕಟ್ಟಿ ರಾಜರ ಸಮಾಧಿಯ ನಡುವೆ ಒಬ್ಬ ಮಾಮೂಲಿ ವ್ಯಕ್ತಿಯ ದೇಹವನ್ನು ಕೊಳಕು ರೀತಿಯಲ್ಲಿಟ್ಟಿತ್ತು. ಈ ಹೆಂಗಸಿನ ದೇಹ ಎಷ್ಟು ಒಳ್ಳೆ ರೀತಿಯಲ್ಲಿ ರಕ್ಷಿಸಲಾಗಿದೆ ಅಂದ್ರೆ ಅವಳ ನರದಲ್ಲಿ ಇವತ್ತಿಗೂ ರಕ್ತ ಇದೆ. ಒಂದು ಮಮ್ಮಿಯನ್ನು ಯಾವಾಗ ಹೊರಗೆ ತೆಗೆದ್ರೋ ಊರಿನ ಜನರ ಪ್ರಕಾರ ಊರಿಗೂರೇ ಶಾಪಿತವಾಗಿದೆ. ಒಂದು ಕೊಲೆ, ಒಂದು ದೇಹ 5,000 ವರ್ಷಕ್ಕಿಂತನೂ ಹೆಚ್ಚಾಗಿದೆ. ಇವನ ಕೊಲೆ ಮಾಡಿದ್ಯಾರೋ? ಐದು ಮಮ್ಮಿಗಳು, 5 ರಹಸ್ಯಗಳು, ಅದರಲ್ಲೊಂದು ಶಾಪಿತ ಮಮ್ಮಿ. ಆನೆಸ್ಟ್ ಆಗಿ ಹೇಳೋದಾದ್ರೆ ಈ ಕಥೆಗಳು ತುಂಬಾ ಭಯಾನಕವಾಗಿದೆ. ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಮ್ಮೀಸ್ ಅಂತ ಕೇಳಿದಾಗ ನಿಮ್ಮ ತಲೆಯಲ್ಲಿ ಅದೇ ಪ್ರಾಚೀನ ಸಮಾಧಿಗಳು, ಫೇರೋಸ್ ಹಾಗೂ ಈಜಿಪ್ಷಿಯನ್ ಪಿರಾಮಿಡ್ಗಳು ಬರ್ಬೋದು. ಆದರೆ ಇವತ್ತು ನಾನು 5 ಮಮ್ಮೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದು ಬೇರೆ ಬೇರೆ ಸ್ಥಳಗಳಿಂದ, ಬೇರೆ ಬೇರೆ ಕಾಲಘಟ್ಟಗಳಿಂದ ಬಂದಿರೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅಂದರೆ ಈ ಪ್ರತಿಯೊಂದು ಮಮ್ಮಿ ಜೊತೆ ಒಂದಿಂತಹ ಕತೆ ಅಟ್ಯಾಚ್ಡ್ ಆಗಿದೆ. ಯಾವುದನ್ನು ಕೇಳಿದ ನಂತರ ನೀವು ಮತ್ತೊಮ್ಮೆ ಅವರನ್ನು ಯಾವತ್ತೂ ಜೀವನದಲ್ಲಿ ಮರೆಯೋದೇ ಇಲ್ಲ. ಮಿಸ್ಟ್ರಿ ಲವರ್ಸ್ಗೆ ಇದೊಂದು ಮಿಸ್ಟ್ರಿ ವಿಡಿಯೋ ಆಗಿದೆ, ಕ್ರೈಮ್ ಲವರ್ಸ್ಗೆ ಇದೊಂದು ಕ್ರೈಮ್ ವಿಡಿಯೋ ಆಗಿದೆ, ಹಾಗೂ ಹಾರರ್ ಲವರ್ಸ್ಗೆ ಇದೊಂದು ಹಾರರ್ ವಿಡಿಯೋ ಆಗಿದೆ. ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ, ಯಾಕಂದರೆ ಲಾಸ್ಟಲ್ಲಿ ಬರುವ ಮಮ್ಮಿಯ ಕಥೆ ಅಂತೂ ತುಂಬ ಕ್ರೇಜಿ ಆಗಿದೆ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ನಾವು ಕಥೆಯ ಸ್ಟಾರ್ಟಿಂಗ್ ಯಂಗೆಸ್ಟ್ ಮಮ್ಮಿಯಿಂದ ಮಾಡೋಣ. ಈ ಕತೆ ಮೆಕ್ಸಿಕೋದ್ದು. ಮೆಕ್ಸಿಕೋ ಅಲ್ಲಿ ಒಂದು ಮ್ಯೂಸಿಯಂ ಇದೆ, ಯಾವುದರಲ್ಲಿ ಒಂದಲ್ಲ ಎರಡಲ್ಲ 100 ಮಮ್ಮೀಸ್ಗಳನ್ನು ಡಿಸ್ಪ್ಲೇ ಅಲ್ಲಿ ಇಟ್ಟಿದ್ದಾರೆ. ಇವುಗಳೆಲ್ಲವೂ ರಿಯಲ್ ಬಾಡೀಸ್, ರಿಯಲ್ ಚರ್ಮ, ರಿಯಲ್ ಕೂದಲು. ಇನ್ನೊಂದು ಸ್ಟ್ರೇಂಜ್ ವಿಷಯ ಏನು ಗೊತ್ತಾ, ಇವರೆಲ್ಲರ ಮುಖದಲ್ಲಿ ಒಂದು ತುಂಬಾ ಭಯಾನಕ ಎಕ್ಸ್ಪ್ರೆಷನ್ ಇದೆ. ಈ 100 ಮಮ್ಮೀಸ್ಗಳಲ್ಲಿ, 100 ಕತೆಗಳಲ್ಲಿ ಒಂದು ಇಂತಹ ಕತೆ ಇದೆ, ಯಾವುದು ನಿಮ್ಮ ನಿದ್ದೆಯನ್ನೇ ಹಾಳು ಮಾಡುತ್ತೆ. ಈ ಕತೆ ಆಗಿದೆ ತನ್ನದೇ ಸಮಾಧಿ ಒಳಗೆ ಎಚ್ಚರಾದ ಒಂದು ಹೆಂಗಸಿನ ಕತೆ. ಈಗ ನಾವು ಫಸ್ಟ್ ಅವಳ ಕಥೆಯನ್ನು ಅರ್ಥ ಮಾಡೋ ಮೊದಲು ಈ 100 ಮಮ್ಮೀಸ್ ಎಲ್ಲಿಂದ ಬಂತು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಈ ಬಾಡೀಸ್ ಗಳನ್ನು ಯಾರು ಮಮ್ಮಿಫೈ ಮಾಡಿಲ್ಲ, ಇವೆಲ್ಲವೂ ಅದಾಗೆ ಆಗಿರೋದು. 1833 ಗುನಾಹುವಾತೋ ಮೆಕ್ಸಿಕೋಲಿ ನಡೆದ ಘಟನೆ. ಆ ಟೈಮಲ್ಲಿ ಕೊಲೆರಾ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇತ್ತು, ಹಾಗೂ ಜನರು ಕೂಡ ತುಂಬಾ ಫಾಸ್ಟ್ ಆಗಿ ಸಾವನ್ನಪ್ತಾ ಇದ್ರು. ಅಲ್ಲಿನ ಸ್ಮಶಾನಗಳಲ್ಲಿ ಹೂಳೋದಕ್ಕಂತ ಜಾಗನೇ ಇರ್ತಾ ಇರ್ಲಿಲ್ಲ. ಸೊ ಅಲ್ಲಿನ ಲೋಕಲ್ ಅಥಾರಿಟೀಸ್ ಏನ್ ಮಾಡುತ್ತಂದ್ರೆ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ಸಿಸ್ಟಮ್ ಪ್ರಕಾರ ಯಾರ್ಯಾರ ಫ್ಯಾಮಿಲಿ ಮೆಂಬರ್ಸ್ ಗಳ ಸಮಾಧಿ ಈ ಸ್ಮಶಾನದಲ್ಲಿದೆಯೋ ಅವರು ವರ್ಷಕ್ಕಂತ ಇಷ್ಟು ಹಣವನ್ನು ಕೊಡಬೇಕು. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ನ ಅಸ್ಥಿಗಳನ್ನು ಅಗೆದು ತೆಗೆದು ಸ್ಟೋರ್ ರೂಮ್ ಅಲ್ಲಿ ಇಡ್ತೀವಿ, ಹಾಗೂ ಆ ಜಾಗದಲ್ಲಿ ಬೇರೆ ಯಾರ್ದಾದ್ರೂ ಸಮಾಧಿ ಮಾಡ್ತೀವಿ ಅಂತ. ಈ ತರ ಸಿಸ್ಟಮ್ ತಂದಾಗ ತುಂಬಾ ಜನರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ರಿಲೇಟಿವ್ಸ್ ಆಗಿರ್ಲಿ, ಅವರು ಹಣ ಪೇ ಮಾಡಿರ್ಲಿಲ್ಲ. ಸೊ ಅಥಾರಿಟೀಸ್ ಏನ್ ಮಾಡ್ತಾರೆ, ಅವರ ಸಮಾಧಿಗಳನ್ನು ಅಗ್ದು ಅಸ್ಥಿಗಳನ್ನು ಹೊರ ತೆಗೆದು ಜಾಗವನ್ನು ಖಾಲಿ ಮಾಡೋ ಕೆಲಸದಲ್ಲಿ ತೊಡಕೊಳ್ತಾರೆ. ಯಾವಾಗ ಕೆಲಸದವರು ಸಮಾಧಿಯನ್ನು ಅಗಿತಾ ಇದ್ರೋ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಉಳ್ದೋಗಿರುವ ಅಲ್ಪ ಸ್ವಲ್ಪ ಎಲುಬು, ಬಟ್ಟೆಯ ಒಂದು ಸಣ್ಣ ಸಣ್ಣ ತುಂಡು, ಹೆಚ್ಚಂದ್ರೆ ಅಲ್ಲಿ ಹೂತು ಹಾಕಿದ್ದ ಬಾಡಿಯ ಧೂಳು ಅಷ್ಟೇ. ಆದ್ರೆ ಯಾವಾಗ ಶವದ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾರೋ ಅಲ್ಲಿದ್ದ ಕೆಲಸದವರು ಅಲ್ಲೇ ಶಾಕ್ ಆಗ್ತಾರೆ. ಆ ಪೆಟ್ಟಿಗೆ ಒಳಗೆ ಎಲುಬಲ್ಲ, ಇಡೀ ಬಾಡಿಯ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಪ್ರಿಸರ್ವ್ ಆಗಿತ್ತು. ಅವರ ಉಗುರು, ಅವರ ಕೂದಲು, ಅವರ ಬಟ್ಟೆ ಕೂಡ ಹಾಗೆ ಉಳಿದಿತ್ತು. ಕೆಲವರ ಬಾಯಿ ವೈಡ್ ಓಪನ್ ಆಗಿತ್ತು, ಇನ್ನು ಕೆಲವರ ಬಾಡಿ ಟ್ವಿಸ್ಟೆಡ್ ಪೊಸಿಷನ್ ಅಲ್ಲಿತ್ತು. ನೋಡಿ, ಇದೇನು ಈಜಿಪ್ಟ್ ನ ಟೋಮ್ ನ ಒಳಗಿಂದ ತೆಗ್ದಿರೋ ಬಾಡಿಗಳೇನಲ್ಲ. ಇದು ಒಂದು ಮಾಮೂಲಿ ಸ್ಮಶಾನದ ಒಳಗೆ ಹೂತು ಹಾಕಿರುವ ಅದೇ ಊರಿನ ಸಾಮಾನ್ಯ ಜನರ ಬಾಡಿ. ಅಂಡ್ ಇಲ್ಲಿಂದ ಕತೆ ತುಂಬಾ ಡಾರ್ಕ್ ಟರ್ನ್ ತಗೊಳ್ಳುತ್ತೆ.
ಅದಕ್ಕೆ ಕಾರಣ ಆಗಿದೆ ಅದೇ ಹೆಂಗಸಿನ ಬಾಡಿ. ಈ ಹೆಂಗಸಿನ ಹೆಸರಾಗಿತ್ತು ಇಗ್ನಾಸಿಯಾ ಅಗ್ವಿಲಾರ್ ಅಂತ. ಇಂಟರ್ನೆಟ್ ಅಲ್ಲಿ ವೈಡ್ಲಿ ಸ್ಪ್ರೆಡ್ ಆಗಿರುವ ಒಂದು ಸ್ಟೋರಿ ಪ್ರಕಾರ ಈ ಹೆಂಗಸಿಗೆ ಹೃದಯದ ಒಂದು ಕಾಯಿಲೆ ಇತ್ತು. ಅವಳಿಗೆ ಸಡನ್ಲಿ ಮತಿ ತಪ್ತಾ ಇತ್ತು. ಆದ್ರೆ ನಾರ್ಮಲಿ ಏನಾಗ್ತಾ ಇತ್ತು ಅಂದ್ರೆ ಈ ಹೆಂಗಸಿಗೆ ಸ್ವಲ್ಪ ಸಮಯದ ನಂತರ ಮತಿ ವಾಪಸ್ ಬರ್ತಾ ಇತ್ತು ಅಂಡ್ ಅವಳು ಮತ್ತೆ ನಾರ್ಮಲ್ ಜೀವನ ಜೀವಿಸ್ತಾ ಇದ್ಲು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದು ಏನು ಅಂದ್ರೆ ಅವಳ ಯಾವಾಗ ಮತಿ ತಪ್ತಾ ಇತ್ತು ನೋಡಿ, ಆಗ ಅವಳ ಹಾರ್ಟ್ ಬೀಟ್ ಕೂಡ ತುಂಬಾ ಸ್ಲೋ ಆಗ್ತಾ ಇತ್ತು. ನಾರ್ಮಲಿ ಡಾಕ್ಟರಿಗೆ ಅವಳು ಜೀವಂತ ಇದ್ದಾಳ ಸತ್ತಿದ್ದಾಳ ಅಂತಾನು ಹೇಳೋದಕ್ಕಾಗ್ತಾ ಇರಲಿಲ್ಲ. ಸೊ ಇದೇ ಆಗಿದ್ದು ಅವಳ ಅಂತ್ಯ ಸಂಸ್ಕಾರದ ದಿನ ಕೂಡ. ಒಂದಿನ ಏನಾಗಿತ್ತಂದ್ರೆ ಅವಳು ಮತಿ ತಪ್ಪಿ ಬಿದ್ದಿದ್ಲು. ಮನೆಯವರೆಲ್ಲ ಕಾಯ್ತಾ ಇದ್ರು ಈಗ ಎಚ್ಚರ ಆಗುತ್ತೆ ಅಂತ. ಆದ್ರೆ ಅವತ್ತು ಅವಳು ತುಂಬಾ ಸಮಯದವರೆಗೆ ಏಳಲೇ ಇಲ್ಲ. ಇದು ಲಿಟ್ರಲಿ ದಿನಗಳವರೆಗೆ. ಸೊ ಮನೆಯವರೆಲ್ಲ ಏನ್ ಅನ್ಕೊಂಡ್ರಂದ್ರೆ ಇವಳು ಸಾವನ್ನಪ್ಪಿದಾಳಂತ ಅವಳ ಅಂತ್ಯ ಸಂಸ್ಕಾರ ಮಾಡಿ ಅದೇ ಸ್ಮಶಾನದಲ್ಲಿ ಅವಳನ್ನು ಹೊತ್ತು ಬರ್ತಾರೆ. ಆದ್ರೆ ಹಲವಾರು ವರ್ಷದ ನಂತರ ಯಾವಾಗ ಅವಳ ಸಮಾಧಿಯನ್ನು ಓಪನ್ ಮಾಡಿದ್ರೋ ಅವಳ ಬಾಡಿ ಶಾಂತವಾಗಿ ಮಲಗಿರ್ಲಿಲ್ಲ. ತುಂಬಾ ವಿಯರ್ಡ್ ಪೊಸಿಷನ್ ಅಲ್ಲಿತ್ತು. ಅವಳು ಒದ್ದಾಡ್ತಾ ಇದ್ದಾಗಿತ್ತು. ಅಂಡ್ ಕ್ರೇಜಿ ಏನು ಅಂದ್ರೆ ಅವಳ ಕೈಯನ್ನು ಅವಳು ಅವಳದ್ದೇ ಬಾಯಿಂದ ಕಚ್ಚಿದ್ಲು. ಲಿಟ್ರಲಿ ರಕ್ತ ಬರ್ತಾ ಇತ್ತು. ಇದನ್ನು ನೋಡಿದ ಜನರ ಬಾಯಲ್ಲಿ ಬಂದಿದ್ದು ಬರೀ ಒಂದೇ ಮಾತು, ಅದೇನಂದ್ರೆ ಇಗ್ನೇಸಿಯಾ ಸಮಾಧಿಯಲ್ಲಿ ಎಚ್ಚರ ಆಗಿದ್ಲು ಅಂತ. ಯಾವಾಗ ಅವಳು ಆ ಸಮಾಧಿಯಲ್ಲಿ ಎಚ್ಚರ ಆದ್ಲು ಅವಳಿಗೆ ಯಾವಾಗ ಗೊತ್ತಾಯ್ತು ನಾನು ಸಮಾಧಿ ಒಳಗಿದ್ದೀನಂತ, ಅವಳು ಆ ಕತ್ತಲಲ್ಲಿ ಒದ್ದಾಡಿ ಅಲ್ಲಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಅವಳದ್ದೇ ಸಮಾಧಿ ಒಳಗೆ ಕೊನೆಯ ಉಸಿರನ್ನು ಎಳೆದಿದ್ದಾಳೆ ಅಂತ. ಈಗ ಸ್ಟೋರೀಸ್ ಬರೀ ಇಲ್ಲಿಗೆ ಎಂಡ್ ಆಗೋದಿಲ್ಲ. ನಾನು ಆಲ್ರೆಡಿ 100 ಬಾಡಿಗಳು ಇದೆ ಅಂತ ಹೇಳಿದಲ್ವಾ, ಇವಳ ತರಾನೇ ಇನ್ನು ಕೆಲವು ಬಾಡಿಗಳದ್ದು ತನ್ನದೇ ಆದ ಸ್ಟೋರಿ ಇದೆ. ಅಂಡ್ ಪ್ರತಿಯೊಂದು ಸ್ಟೋರಿ ಅಷ್ಟೇ ಟೆರಿಫೈಯಿಂಗ್ ಆಗಿದೆ. ಅವರಿಗೆ ಒಂದು ಗರ್ಭಿಣಿ ಹೆಂಗಸಿನ ಬಾಡಿ ಸಿಗುತ್ತೆ. ಅವಳ ಮಗು ಅವಳ ಹೊಟ್ಟೆಯೊಳಗೇನೆ ಇತ್ತು. ಅಂಡ್ ಆ ಮಮ್ಮಿಯಲ್ಲಿ ಅವಳ ಬಾಡಿ ಹಾಗೂ ಅವಳ ಮಗುವಿನ ಬಾಡಿ ಎರಡೂ ಕೂಡ ಅಷ್ಟೇ ವೆಲ್ ಪ್ರಿಸರ್ವ್ಡ್ ಆಗಿತ್ತು. ಮ್ಯೂಸಿಯಂ ಅವರು ಈ ಮಗುನ್ ಯಾವಾಗ ಹೊರಗೆ ತೆಗೆದ್ರು ಇದು ವರ್ಲ್ಡ್ಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಮಮ್ಮಿಗಳಲ್ಲಿ ಒಂದಾಯ್ತು. ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಬಾಡಿ ಸಿಕ್ಕಿತ್ತು. ಅವನ ಹೆಸರಾಗಿದೆ ರೆಮಿರಿಯೋ ಲೆರಾಯ್ ಅಂತ. ಇವರು ಫ್ರೆಂಚ್ ಡಾಕ್ಟರ್ ಆಗಿದ್ರು. ಮೆಕ್ಸಿಕೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. 1865ರಲ್ಲಿ ಇವರು ಸಾವನ್ನಪ್ತಾರೆ. ಅಂಡ್ ಅದೇ ಸ್ಮಶಾನದಲ್ಲಿ ಇವರ ಬಾಡಿಯನ್ನು ಕೂಡ ಸಮಾಧಿ ಮಾಡಲಾಗಿತ್ತು. ಅಂಡ್ ಯಾವಾಗ ಈ ಹೊಸ ರೂಲ್ ಬಂದು ಯಾವಾಗ ಸಮಾಧಿಯನ್ನು ಅಗೆಯೋದಕ್ಕೆ ಶುರು ಮಾಡಿದ್ರು ಇವರದ್ದೇ ಫಸ್ಟ್ ಬಾಡಿ ಆಗಿತ್ತು ಯಾವುದು ಕೆಲಸದವರಿಗೆ ಸಿಕ್ಕಿದ್ದು. ಅಂಡ್ ಈ ಬಾಡಿ ಕೂಡ ರಿಮಾರ್ಕೆಬಲಿ ವೆಲ್ ಪ್ರಿಸರ್ವ್ಡ್ ಆಗಿದೆ. ಇದೇ ತರ ಸಿಕ್ಕ 100 ಬಾಡಿಗಳಲ್ಲಿ ಕೆಲವರು ಕಾಲರಾದಿಂದನೇ ಸತ್ತವರಾಗಿದ್ರು, ಕೆಲವರು ದಶಕಗಳ ಹಿಂದೆನೆ ನಾರ್ಮಲ್ ಆಗಿ ಸಾವನ್ನಪ್ಪಿದವರಾಗಿದ್ರು. ಈ 117 ಮಮ್ಮೀಸ್ಗಳಲ್ಲಿ 19 ಮಕ್ಕಳ ಮಮ್ಮಿ ಆಗಿದೆ, 67 ಹೆಂಗಸರ ಮಮ್ಮಿ ಆಗಿತ್ತು ಅಂಡ್ 41 ಪುರುಷರ ಮಮ್ಮಿ ಆಗಿತ್ತು. ಬಾಕಿ ಉಳಿದ 9 ಬಾಡೀಸ್ಗಳಲ್ಲಿ ಅವರಿಗೆ ಜೆಂಡರ್ ಅನ್ನು ಐಡೆಂಟಿಫೈ ಮಾಡೋದಕ್ಕಾಗ್ಲಿಲ್ಲ. ಸೊ ಇಷ್ಟು ಮಮ್ಮೀಸ್ಗಳಲ್ಲಿ ಹಲವಾರು ಮಮ್ಮೀಸ್ಗಳ ಬಾಯಿ ಕಂಪ್ಲೀಟ್ಲಿ ಓಪನ್ ಆಗಿದೆ, ವೈಡ್ ಆಗಿ ಸಾಯುವಾಗ ಕಿರುಚಿ. ಇದಕ್ಕೆ ಸೈಂಟಿಸ್ಟ್ ಗಳ ಪ್ರಕಾರ ಯಾವಾಗ ಅವರ ಬಾಡಿಯನ್ನು ಹೂತಾಕಿದ್ರು ಅಲ್ಲಿನ ಎನ್ವೈರ್ಮೆಂಟ್ ನಿಂದಾಗಿ ಅವರ ಬಾಡಿ ಡ್ರೈ ಆಗೋದಕ್ಕೆ ಶುರು ಆಯ್ತು. ಅಂಡ್ ಡ್ರೈ ಆಗ್ತಾ ಅವರ ದವಡೆ ಲೂಸ್ ಆಗಿ ಕೆಳಗ್ ಬಿತ್ತು ಅಂಡ್ ಚರ್ಮ ಕೂಡ ಟೈಟ್ ಆಗಿ ಹಿಂದೆ ಕೀಳೋದಕ್ಕೆ ಶುರು ಆಯ್ತು. ಇದೇ ಕಾರಣದಿಂದ ಅವರೆಲ್ಲರ ಮುಖದಲ್ಲಿ ಈ ತರದ ಎಕ್ಸ್ಪ್ರೆಷನ್ ಇದೆ ಅಂತ ಹೇಳ್ತಾರೆ. ಆದ್ರೆ ಜನರ ಅಭಿಪ್ರಾಯ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ವಾಟ್ ಎವರ್ ಇಟ್ ಈಸ್, ಇದು ಬೇಕೆಂದೇ ಮಮ್ಮಿಫೈ ಮಾಡಿರುವಂತಹ ಬಾಡೀಸ್ಗಳಲ್ಲ. ಇದು ನೇಚರ್ ಅಲ್ಲಿ ಆಟೋಮ್ಯಾಟಿಕಲಿ ಪ್ರಿಸರ್ವ್ ಆಗಿರುವಂತಹ ಬಾಡೀಸ್. ಆದ್ರೆ ನನ್ನ ನೆಕ್ಸ್ಟ್ ಸ್ಟೋರಿಯಲ್ಲಿರುವ ಮಮ್ಮಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಈ ವ್ಯಕ್ತಿ ಜೊತೆ ಜನರು ಮೇಕ್ ಶ್ಯೂರ್ ಮಾಡಿದ್ರು ಈ ವ್ಯಕ್ತಿಗೆ ಸರಿಯಾದ ಅಂತ್ಯ ಸಂಸ್ಕಾರ ಸಿಗ್ಲೇಬಾರ್ದು ಅಂತ. ಆದ್ರೂ ಸಮ್ಹೌ ಅವನ ಬಾಡಿ ಈಜಿಪ್ಟ್ನ ಗ್ರೇಟೆಸ್ಟ್ ರಾಜರ ನಡುವಲ್ಲಿ ಬಂದು ಸೇರ್ಕೊಳ್ತು. 1881 ಈಜಿಪ್ಟ್ನ ದೇರ್ ಅಲ್ ಬಹರಿಯಲ್ಲಿ ನಡೆದ ಘಟನೆ. ಆರ್ಕಿಯಾಲಜಿಸ್ಟ್ ಗಳಿಗೆ ಒಂದು ಜಾಕ್ ಪಾಟ್ ಸಿಕ್ಕಿತ್ತು. ಆ ಏರಿಯಾದಲ್ಲಿರುವ ಬಂಡೆಗಳ ಹತ್ರ ಅವರಿಗೆ ಪ್ರಾಚೀನ ಸಮಾಧಿಯ ಒಂದು ನಿಕ್ಷೇಪ ಸಿಕ್ಕಿತ್ತು. ಅಂದ್ರೆ ಒಂದೇ ಜಾಗದಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಹಲವಾರು ಮಮ್ಮೀಸ್. ಈಗ ಅವರಿಗೆ ಒಂದೇ ಜಾಗದಲ್ಲಿ ಇಷ್ಟು ಮಮ್ಮೀಸ್ ಹೇಗೆ ಸಿಕ್ತು? ಇದನ್ನು ಅರ್ಥ ಮಾಡೋದಕ್ಕೆ ಅಲ್ಲಿ ನಡೆದಿದ್ದು ಏನಂತ ಹೇಳ್ತೀನಿ, ಸರಿಯಾಗಿ ಕೇಳಿ. ನೋಡಿ, ಆರ್ಕಿಯಾಲಜಿಸ್ಟ್ ಗಳಿಗೆ ಇಂತಹದೊಂದು ಪ್ಲೇಸ್ ಇದೆ ಅಂತ ಐಡಿಯಾನು ಇರಲಿಲ್ಲ. ಅವರು ಯೂಶುವಲಿ ವ್ಯಾಲಿ ಆಫ್ ಕಿಂಗ್ಸ್ ಅಲ್ಲಿ ತಮ್ಮ ಎಕ್ಸ್ಕವೇಷನ್ ಮಾಡ್ತಾ ಇದ್ದಿದ್ದು. ಆದ್ರೆ ಅಲ್ಲಿ ಎಕ್ಸ್ಕವೇಷನ್ ಮಾಡ್ತಾ ಇರುವಾಗ ಅವರಿಗೆ ಒಂದು ಸ್ಟ್ರೇಂಜ್ ವಿಷಯ ನೋಡೋದಕ್ಕೆ ಸಿಕ್ಕಿತ್ತು. ವ್ಯಾಲಿ ಆಫ್ ಕಿಂಗ್ಸ್ ಅಲ್ಲಿ ಹಲವಾರು ಫೆರೋಸ್ ಗಳ ಸರ್ಕಾಫಗಿ ಸಿಕ್ಕಿತ್ತು. ಅಂದ್ರೆ ಅದೇ ಮಮ್ಮೀಸ್ ಗಳನ್ನು ಇಡೋದಕ್ಕಂತ ಮಾಡಿರುವ ಕಲ್ಲಿನ ಒಂದು ಸಮಾಧಿ. ಆದ್ರೆ ಅಲ್ಲಿ ಏನಾಗಿತ್ತಂದ್ರೆ ಅದರ ಒಳಗೆ ಅವರಿಗೆ ಫೆರೋಸ್ ಗಳ ಬಾಡಿ ಸಿಕ್ಕಿರ್ಲಿಲ್ಲ. ಅಲ್ಲಿ ಅವರ ಕಫಿನ್ಸ್ ಇರ್ಲಿಲ್ಲ,
ಖಜಾನೆ ಇರಲಿಲ್ಲ. ಈ ಜಾಗ ಕಂಪ್ಲೀಟ್ಲಿ ಖಾಲಿ ಇತ್ತು. ಇದು ಲಿಟ್ರಲಿ ತುಂಬಾ ದೊಡ್ಡ ದೊಡ್ಡ ರಾಜರ ಹಾಗೂ ರಾಜ ಮನೆತನದವರ ಬಾಡೀಸ್. ಸೊ ಆರ್ಕಿಯಾಲಜಿಸ್ಟ್ ಗಳಿಗೆ ಅನ್ಸಿತ್ತು ಮೇ ಬಿ ಬೇರೆ ಜಾಗದಲ್ಲೆಲ್ಲ ಲೂಟಿ ಕಳ್ಳತನ ಮಾಡಿ ತರಾನೆ ಇಲ್ಲಿ ಕೂಡ ಲೂಟಿ ಕಳ್ಳತನ ಮಾಡಿ ಎಲ್ಲವನ್ನು ದೋಚಿಕೊಂಡು ಹೋಗಿರ್ಬೋದು ಅಂತ. ಆದ್ರೆ 1881ರಲ್ಲಿ ಯಾವಾಗ ದೇರಲ್ ಬಹರಿಯಲ್ಲಿ ಹೊಸ ಡಿಸ್ಕವರಿ ಆಯ್ತು ನೋಡಿ, ಅಲ್ಲಿ ಅವರಿಗೆ ಹಲವಾರು ಮಿಸ್ಸಿಂಗ್ ಫೇರೋಸ್ ಗಳ ಬಾಡಿ ಹಾಗೂ ಖಜಾನೆ ಒಂದೇ ಜಾಗದಲ್ಲಿ ಸಿಕ್ಕಿತ್ತು. ನಂತರ ಅವ್ರಿಗೆ ಗೊತ್ತಾಗುತ್ತೆ ಪ್ರಾಚೀನ ಪುರೋಹಿತರು ಪಿರಮಿಡ್ಸ್ ಗಳಲ್ಲಿ ಆಗುತ್ತಿರುವ ಕಳ್ಳತನವನ್ನು ನೋಡಿ ಅವ್ರೇನ್ ಮಾಡ್ತಾರ ಅಂದ್ರೆ ಈ ಪಿರಮಿಡ್ ಹತ್ರ ಎಲ್ಲ ಇರೋ ಎಲ್ಲಾ ಬಾಡೀಸ್ ಗಳನ್ನು ತಂದು ಈ ಜಾಗದಲ್ಲಿ ಅಡಗಿಸಿ ಇಟ್ಟಿರ್ತಾರೆ. ಇದು ಆಲ್ಮೋಸ್ಟ್ 50 ಮಮ್ಮೀಸ್ ಆಗಿತ್ತು, ಇನ್ಕ್ಲೂಡಿಂಗ್ ಅವರ ಖಜಾನೆ ಜೊತೆ. ಈಗ ನಿಮ್ಗೆ ಗೊತ್ತಾಗಿದೆ ಇಲ್ಲಿ ಒಂದೇ ಜಾಗದಲ್ಲಿ ಇಷ್ಟು ಮಮ್ಮೀಸ್ ಹೇಗ್ ಸಿಕ್ತು ಹಾಗೂ ಇದು ರಾಜ ಮನೆತನದವರ ಮಮ್ಮೀಸ್ ಆಗಿದೆ ಅಂತ. ಆದ್ರೆ ಇದೆಷ್ಟೆಲ್ಲ ಮಮ್ಮಿಗಳ ನಡುವೆ ಒಂದು ಮಮ್ಮಿ ಡಿಫ್ರೆಂಟ್ ಆಗಿತ್ತು. ಇದು ಬರೀ ಒಂದು ಮಾಮೂಲಿ ಮರದ ಕಫಿನ್ ಒಳಗಿತ್ತು. ಅದರಲ್ಲಿ ಯಾವುದೇ ವಜ್ರ ಅಥವಾ ಯಾವುದೇ ಚಿನ್ನದ ಲೇಪನ ಇರಲಿಲ್ಲ. ಬೇರೆ ಕಫಿನ್ಸ್ ಅಲ್ಲಿ ಬರೆದ ತರ ಅವನ ಜೀವನದ ಕಥೆ ಅಥವಾ ಅವನ ಹೆಸರು ಏನು ಬರ್ದಿರ್ಲಿಲ್ಲ. ಪ್ಲೇನ್ ಮಾಮೂಲಿ ಕಫಿನ್ ಇದು. ಅಂಡ್ ಯಾವಾಗ ಈ ಕಫಿನ್ ಅನ್ನು ಓಪನ್ ಮಾಡಿದ್ರು ಈ ಮಮ್ಮಿಯನ್ನು ನೋಡಿಯೇ ಎಲ್ಲರೂ ಶಾಕ್ ಆಗ್ತಾರೆ. ಈ ಮಮ್ಮಿಯ ಬಾಯಿ ಕಂಪ್ಲೀಟ್ಲಿ ವೈಡ್ ಓಪನ್ ಆಗಿತ್ತು. ಸಾಯುವಾಗ ಅವನು ಕಿರುಚಿ ಸತ್ತ. ಅಂಡ್ ಇದೇ ಕಾರಣದಿಂದ ಇದಕ್ಕೆ ಸ್ಕ್ರೀಮಿಂಗ್ ಮಮ್ಮಿ ಅಂತ ಕರೀತಾರೆ. ಆಗಿನ ಟೈಮಲ್ಲಿ ಆರ್ಕಿಯಾಲಜಿಸ್ಟ್ ಗಳಿಗೆ ಗೊತ್ತೇ ಆಗಿರ್ಲಿಲ್ಲ ಒಬ್ಬ ಮಾಮೂಲಿ ವ್ಯಕ್ತಿಯ ಬಾಡಿಯನ್ನು ಯಾಕೆ ರಾಜ ಮನೆತನದವರ ನಡುವಲ್ಲಿ ತಂದು ಹಾಕಿದ್ದಾರೆ ಅಂತ. ಅವನ ಕೈ ಕಾಲನ್ನೆಲ್ಲ ಕಟ್ಟಿ ಹಾಕಿತ್ತು ಹಾಗೂ ಅವನ ಬಾಡಿಯನ್ನು ಕುರಿಯ ಚರ್ಮದಿಂದ ಮಡಚಿಟ್ಟಿತ್ತು. ಇದು ಆಗಿನ ಟೈಮಲ್ಲಿ ತುಂಬಾ ಅಶುದ್ಧ ಮೆಟೀರಿಯಲ್ ಆಗಿದೆ. ಅಷ್ಟೇ ಅಲ್ಲ, ನಾರ್ಮಲಿ ಮಮ್ಮೀಸ್ ಗಳ ಒಳಗೆ ಇರುವ ಆರ್ಗನ್ಸ್ ಎಲ್ಲ ತೆಗ್ದಿರ್ತಾರೆ ಕೊಳೆಯುವ ಪ್ರೊಸೆಸ್ ಅನ್ನು ಸ್ಲೋ ಮಾಡೋದಕ್ಕೆ. ಆದ್ರೆ ಇವನ ಬಾಡಿಯಲ್ಲಿ ಎಲ್ಲ ಆರ್ಗನ್ಸ್ ಅನ್ನು ಹಾಗೆ ಬಿಟ್ಟಿತ್ತು. ಇಟ್ಸ್ ಲೈಕ್ ಅವನ ಅಂತಿಮ ಸಂಸ್ಕಾರವನ್ನು ಅರ್ಧಂಬರ್ಧ ಮಾಡಿದಾಗೆ, ಅವನಿಗೆ ಪನಿಷ್ ಮಾಡೋದಕ್ಕೆ. ಆಗಿನ ಟೈಮಲ್ಲಿ ಅಂತ್ಯ ಸಂಸ್ಕಾರ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿತ್ತು ರಾಯಲ್ ಫ್ಯಾಮಿಲಿದ್ದು. ಅವರು ಆಫ್ಟರ್ ಲೈಫ್ ಅಲ್ಲಿ ತುಂಬಾ ಬಿಲೀವ್ ಮಾಡ್ತಾ ಇದ್ರು. ಅಂಡ್ ಇದೇ ಕಾರಣದಿಂದ ನಮ್ಗೆ ಇಷ್ಟು ಮಮ್ಮೀಸ್ ಖಜಾನೆಲ್ಲ ಸಿಕ್ಕಿರೋದು. ಆದ್ರೆ ಈ ವ್ಯಕ್ತಿಯ ಬಾಡಿಯನ್ನು ನೋಡುವಾಗ ಯಾವ ತರ ಕಾಣಿಸ್ತಾ ಇತ್ತು ಅಂದ್ರೆ ಇದು ಡಿಲಿಬರೇಟ್ಲಿ ಅವನ ಆಫ್ಟರ್ ಲೈಫ್ ಅನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗೆ. ಈಗ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂದ್ರೆ ಇವನೊಬ್ಬ ಮಾಮೂಲಿ ವ್ಯಕ್ತಿ ಆಗಿದ್ರೆ ಅವನ ಕಾಫಿನ್ ಯಾಕೆ ರಾಜ ಮನೆತನದವರ ನಡುವಲ್ಲಿ ಬಂದಿದೆ? ಈ ಪ್ರಶ್ನೆ ಉತ್ತರ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿರ್ಲಿಲ್ಲ. ಆಲ್ಸೋ ಅವನ ಹೆಸರು ಗೊತ್ತಿರ್ಲಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಅವನಿಗೆ ಅನ್ನೋನ್ ಮ್ಯಾನ್ ಅಂತ ಹೆಸರಿಟ್ಟು ತಮ್ಮ ಬೇರೆ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಈ ತರ ನಡೆದು ತುಂಬಾ ವರ್ಷ ಕಳೆಯುತ್ತೆ. ಮತ್ತೆ ರೀಸೆಂಟ್ಲಿ 2012ರಲ್ಲಿ ಆರ್ಕಿಯಾಲಜಿಸ್ಟ್ ಅವರು ಒಂದು ಓಲ್ಡ್ ಕೇಸ್ ಅನ್ನು ರಿಓಪನ್ ಮಾಡಿರ್ತಾರೆ. ಇದು ರೆಮೆಸಿಸ್ ದ ಥರ್ಡ್ ನ ಕೇಸ್ ಆಗಿತ್ತು. ಈ ರೆಮೆಸಿಸ್ ದ ಥರ್ಡ್ ಏನಿದೆ ನೋಡಿ, ಇವನು ಈಜಿಪ್ಟ್ ನ ನ್ಯೂ ಕಿಂಗ್ಡಮ್ ನ ಕೊನೆಯಲ್ಲಿ ಆಳಿದಂತಹ ಒಬ್ಬ ಇಂಪಾರ್ಟೆಂಟ್ ರಾಜ ಆಗಿದ್ದ. ಹಳೆಯ ಡಾಕ್ಯುಮೆಂಟ್ ಆಗಿದ್ದ ಜುಡಿಕಲ್ ಪ್ಯಾಪಿರಸ್ ಆಫ್ ಟುರಿನ್ ಅಲ್ಲಿ ಮೆನ್ಷನ್ ಮಾಡಿತ್ತು ರೆಮೆಸಿಸ್ ದ ಥರ್ಡ್ ಅನ್ನು ಕೊಲ್ಲುವ ಪ್ಲಾನಿಂಗ್ ನಡೀತಾ ಇತ್ತಂತೆ. ಅದು ಕೂಡ ಅವನದ್ದೇ ಜನರಿಂದ. ರಾಜನನ್ನು ಕೊಂದು ಅವನ ಜಾಗಕ್ಕೆ ರಾಜನಾಗಿ ಹೋಗೋದಕ್ಕೆ ಅವನದ್ದೇ ಮಗ ಪೆಂಟವೇರ್ ಪ್ಲಾನ್ ಮಾಡಿದ್ದ. ಅಕಾರ್ಡಿಂಗ್ ಟು ಡಾಕ್ಯುಮೆಂಟ್ ಆ ಕೊಲೆ ಕೂಡ ನಡೆಯುತ್ತೆ. ಆದ್ರೆ ಪೆಂಟವೇರ್ ಸಿಕ್ಕಾಕೊಂಡಾಗ ಅವನಿಗೆ ಶಿಕ್ಷೆ ಕೂಡ ಸಿಗುತ್ತೆ. ಈ ಶಿಕ್ಷೆ ಆಗಿತ್ತು ಅವನ ಕೈಯಿಂದ ಅವನ ಜೀವವನ್ನು ತಗೊಳ್ಳೋದು. ಸೊ ಇಷ್ಟು ಇನ್ಫಾರ್ಮೇಶನ್ ನಂತರ ಹಳೆ ಡಾಕ್ಯುಮೆಂಟ್ಸ್ ಗಳಲ್ಲಿ ಪೆಂಟವೇರ್ ಬಗ್ಗೆ ಇನ್ನೂ ಹೆಚ್ಚೇನು ಮೆನ್ಷನ್ ಇರಲಿಲ್ಲ. ಸೊ ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಈ ಕಡೆ ಆರ್ಕಿಯಾಲಜಿಸ್ಟ್ ಗೆ ರೆಮೆಸಿಸ್ ದ ಥರ್ಡ್ ನ ಸಾವಿನ ಕಾರಣನೂ ಗೊತ್ತಿರಲಿಲ್ಲ. ಹಳೆ ಡಾಕ್ಯುಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದೆ ಅವನ ಕೊಲೆ ನಡೆದಿರೋದಂತ. ಆದ್ರೆ ವಿದೌಟ್ ಎ ಪ್ರೂಫ್ ಅದನ್ನು ಬಿಲೀವ್ ಮಾಡೋದಕ್ಕಾಗೋದಿಲ್ಲ. ಸೊ 2012ರಲ್ಲಿ ಒಂದು ಕ್ರೇಜಿ ವಿಷಯ ನಡೆಯುತ್ತೆ. ಅವರು ರೆಮೆಸಿಸ್ ದ ಥರ್ಡ್ ನ ಮಮ್ಮಿಯ ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಅಂಡ್ ಇದನ್ನು ಮಾಡಿದಾಗ ರೆಮೆಸಿಸ್ ದ ಥರ್ಡ್ ನ ಗಂಟಲಿನ ಹತ್ರ ಇರುವ ಒಂದು ಬ್ಯಾಂಡೇಜ್ ನ ಕೆಳಗೆ ಅವರಿಗೆ ಡೀಪ್ ಕಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಕಟ್ ಡಿಸ್ಕವರ್ ಆದಾಗ ಕನ್ಫರ್ಮ್ ಆಗುತ್ತೆ ಓಲ್ಡ್ ಡಾಕ್ಯುಮೆಂಟ್ ಅಲ್ಲಿ ಬರೆದ ಕತೆ ನಿಜ ಅಂತ. ರೆಮೆಸಿಸ್ ದ ಥರ್ಡ್ ನ ನಾರ್ಮಲ್ ಸಾವಾಗಿರೋದಲ್ಲ, ಅವನದು ಮರ್ಡರ್ ಆಗಿರೋದು ಅಂತ. ಅಂಡ್ ಇದು 3000 ವರ್ಷ ಹಳೆಯ ಒಂದು ಮರ್ಡರ್ ಕೇಸ್ ನ ಇನ್ವೆಸ್ಟಿಗೇಷನ್ ಆಗಿದೆ. ದಿಸ್ ಇಸ್ ಕ್ರೇಜಿ. ಇದು ಬರೀ ಇಷ್ಟೇ ಅಲ್ಲ, ಇನ್ನು ಮುಂದೆ ಏನಾಯ್ತು ನೋಡಿ. ಇದೆಲ್ಲ ಆದಾಗ ಅವರಿಗೆ ರೆಮೆಸಿಸ್ ದ ಥರ್ಡ್ ಹಾಗೂ ಅನ್ನೋನ್ ಮ್ಯಾನ್ ಮೇಲೆ ಡೌಟ್ ಬರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಇವರಿಬ್ಬರದ್ದು DNA ಟೆಸ್ಟ್ ಮಾಡಿಸ್ತಾರೆ. ಈ DNA ಟೆಸ್ಟ್ ನ ಯಾವಾಗ ರಿಪೋರ್ಟ್ ಬಂತು ನೋಡಿ, ಒಂದು ಶಾಕಿಂಗ್ ವಿಷಯ ಹೊರಗೆ ಬರುತ್ತೆ. ಅದು ಏನಂದ್ರೆ ರೆಮೆಸಿಸ್ ದ ಥರ್ಡ್ ಹಾಗೂ ಅನ್ನೋನ್ ಮ್ಯಾನ್ ಏನಿದ್ದಾರೆ ಇವರಿಬ್ರು ಅಪರಿಚಿತರಲ್ಲ, ಇವರು ತಂದೆ ಹಾಗೂ ಮಗ ಆಗಿದ್ದಾರೆ ಅಂತ. ಈಗ ನಮ್ಗೆ ಹಿಸ್ಟೋರಿಕಲ್ ರೆಕಾರ್ಡ್ಸ್ ರೆಮೆಸಿಸ್ ದ ಥರ್ಡ್ ಹಾಗೂ ಅವನನ್ನು ಕೊಂದ ಅವನ ಮಗ ಪೆಂಟವೇರ್ ಬಗ್ಗೆ ಹೇಳಿದೆ. ಇಲ್ಲಿ ಇರುವ ಎಲ್ಲ ಎವಿಡೆನ್ಸ್ ಗಳನ್ನು ಒಟ್ಟಿಗೆ ಲಿಂಕ್ ಮಾಡಿ ನೋಡಿದ್ರೆ ಆ ಅನ್ನೋನ್ ಮ್ಯಾನ್ ಪೆಂಟವೇರ್ ಅಂದಾಗ ಫೀಲ್ ಆಗುತ್ತೆ.
ಆದ್ರೆ ಇಲ್ಲಿ ಒಂದು ಕ್ಯಾಚ್ ಇದೆ. ಈ ಅನ್ನೋನ್ ಮ್ಯಾನ್ ಈ ಕಾಫಿನಲ್ಲಿ ಅವನ ಹೆಸರು ಅಥವಾ ಯಾವುದೇ ಬೇರೆ ಡೀಟೇಲ್ಸ್ ಅನ್ನು ಬರೆದಿರ್ಲಿಲ್ಲ. ಅಂಡ್ ರೆಮೆಸಿಸ್ ದ ಥರ್ಡ್ಗೆ ಇವನೊಬ್ನೇ ಮಗ ಇದ್ದಿದ್ದಲ್ಲ, ಬೇರೆ ಮಕ್ಕಳು ಕೂಡ ಇದ್ರು. ಸೊ ನಮ್ಗೆ ಬರೀ ಇಷ್ಟೇ ಗೊತ್ತಿರೋದು, ಈ ಅನ್ನೋನ್ ಮ್ಯಾನ್ ಈ ಹಾಗೂ ರೆಮೆಸಿಸ್ ದ ಥರ್ಡ್ ಇಬ್ರು ಫಾದರ್ ಅಂಡ್ ಸನ್ ಅಂತ. ಆದ್ರೆ ಅವನೇ ಪೆಂಟವೇರ್ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಆರ್ಕಿಯಾಲಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಅನ್ನೋನ್ ಮ್ಯಾನ್ ಈ ಪೆಂಟವೇರ್ ಆಗಿರೋದಕ್ಕೆ ಒಬ್ಬ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಆಗಿದ್ದಾನೆ. ಆದ್ರೆ ಅವರು ಕನ್ಫರ್ಮ್ ಅಂತ ಯಾವತ್ತೂ ಹೇಳಿಲ್ಲ. ಈಗ ನಾವು ಅನ್ನೋನ್ ಮ್ಯಾನ್ ಈ ಕಡೆಗೆ ಬಂದ್ರೆ ಅವನ ಬಾಡಿಯನ್ನು ದೊಡ್ಡ ದೊಡ್ಡ ರಾಜರ ನಡುವಲ್ಲಿಟ್ಟಿತ್ತು. ಅವನ ಬಾಡಿಗೆ ಪನಿಷ್ ಮಾಡಿತ್ತು. ಅವನ ಅಂತ್ಯ ಸಂಸ್ಕಾರವನ್ನು ಸರಿಯಾಗಿ ಮಾಡಿರ್ಲಿಲ್ಲ. ಅವನ ಹೆಸರನ್ನೇ ಹಿಸ್ಟ್ರಿಯಿಂದ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗಿತ್ತು. ಅವನನ್ನು ರಾಯಲ್ ಫ್ಯಾಮಿಲಿ ತರ ಟ್ರೀಟ್ ಕೂಡ ಮಾಡಿರ್ಲಿಲ್ಲ. ಆದ್ರೂ ಸಂಹವ್ ಅವನ ಬಾಡಿ ರಾಯಲ್ ಫ್ಯಾಮಿಲಿಗಳ ಸಮಾಧಿ ಜೊತೆ ಸಿಕ್ತು. ಜನರು ಅವನ ಹೆಸರನ್ನು ಹಾಗೂ ಬಾಡಿಯನ್ನು ಎಷ್ಟು ಹೆಚ್ಚು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ರು ನೋಡಿ, ಅವನು ಅಷ್ಟೇ ಹೆಚ್ಚು ಪಾಪ್ಯುಲರ್ ಆದ ಹಾಗೂ ಅವನ ಬಾಡಿ ಅಷ್ಟೇ ಹೆಚ್ಚು ಫೇಮಸ್ ಆಯ್ತು. ಅಂಡ್ ಇದು ದ ಸ್ಕ್ರೀಮಿಂಗ್ ಮಮ್ಮಿಯ ಸ್ಟೋರಿ ಆಗಿದೆ. ಈಗ ನೋಡಿ, ಬರೀ ಈಜಿಪ್ಟ್ ಅಲ್ಲಿ ಮಾತ್ರ ಮಮ್ಮೀಸ್ ಗಳನ್ನು ನೋಡಿ ಆರ್ಕಿಯಾಲಜಿಸ್ಟ್ ತಲೆ ಕೆಡಿಸ್ಕೊಂಡಿರೋದಲ್ಲ. ಯಾಕಂದ್ರೆ ಚೈನಾದಲ್ಲಿ 2100 ವರ್ಷಗಳ ಹಿಂದಿನ ಒಂದು ಬಾಡಿ ಸಿಕ್ಕಿತ್ತು. ಅಂಡ್ ಈ ಮಮ್ಮಿ ಇಡೀ ಜಗತ್ತಿನಲ್ಲೇ ಬೆಸ್ಟ್ ಪ್ರಿಸರ್ವ್ಡ್ ಮಮ್ಮಿ ಆಗಿದೆ. ಓಕೆ, ಈಗ ನಾರ್ಮಲಿ ಮಮ್ಮಿ ಹೇಗೆ ಕಾಣಿಸುತ್ತೆ? ಸಾವಿರಾರು ವರ್ಷಗಳ ಹಿಂದಿನ ಒಂದು ಬಾಡಿ, ಎಲುಬಿನ ಮೇಲೆ ಒಣಗಿ ಹೋಗಿರೋ ಒಂದು ಚರ್ಮದ ಪದರ ಇರುತ್ತೆ. ಅಂಡ್ ಅವರ ಮುಖವನ್ನು ನೋಡುವಾಗ ರೆಕಗ್ನೈಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಇದು ನಿಮ್ಮ ಥಿಂಕಿಂಗ್ ಆಗಿದ್ರೆ ಯು ಆರ್ ನಾಟ್ ರಾಂಗ್. ಮಮ್ಮಿ ಇದೇ ತರ ಇರೋದು ಹೆಚ್ಚುವರಿಯಾಗಿ. ಆದ್ರೆ ಚೈನಾದಲ್ಲಿ ಸಿಕ್ಕ ಈ ಒಂದು ಮಮ್ಮಿ ಎಷ್ಟು ವೆಲ್ ಪ್ರಿಸರ್ವ್ಡ್ ಆಗಿದೆ ಅಂದ್ರೆ ಇದು ಲಿಟ್ರಲಿ ಕೆಲವೇ ದಿನದ ಹಿಂದೆ ಸತ್ತ ಒಂದು ಬಾಡಿ ತರ ಇದೆ. ಅಂಡ್ ಈ ಸ್ಟೋರಿ ಅದೇ ಮಮ್ಮಿದಾಗಿದೆ. 1971ರಲ್ಲಿ ಚೈನಾದ ಚಾಂಗ್ಸ್ ಅನ್ನೋ ಪ್ಲೇಸ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು ನೋಡಿ. ಇದೇನು ಆರ್ಕಿಯಾಲಜಿಕಲ್ ಕೆಲಸ ಆಗಿರ್ಲಿಲ್ಲ, ಒಂದು ಏರ್ ರೈಡ್ ಶೆಲ್ಟರ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಿದ್ದು. ಈ ತರ ಅಲ್ಲಿ ಅವರು ಗುಂಡಿ ತೋಡ್ತಾ ಇದ್ದಾಗ ಅವರಿಗೆ ಒಂದು ಟೂಮ್ ಸಿಗುತ್ತೆ. ಈ ಟೂಮ್ ಏನಿದೆ ನೋಡಿ, ಇದು ವೆಸ್ಟರ್ನ್ ಹಾನ್ ಡೈನೆಸ್ಟಿದ್ದು ಆಗಿತ್ತು. ಒಂದು ವಿಷಯ ನೋಟ್ ಮಾಡಿ, ಈ ಟೂಮ್ ಏನು ಡೈರೆಕ್ಟ್ಲಿ ಸಿಕ್ಕಿದ್ದಲ್ಲ, ಒಂದರ ಒಳಗೊಂದು ಅಂತ ಹೇಳಿ ಟೋಟಲ್ 4 ಲೇಯರ್ಸ್ ಇತ್ತು. ಅಂಡ್ ದೆನ್ ಅವರಿಗೆ ಸಮಾಧಿ ಸಿಕ್ಕಿದ್ದು. ಸೊ ಈ ಸಮಾಧಿಯ ಮುಚ್ಚಳವನ್ನು ಓಪನ್ ಮಾಡಿ ನೋಡಿದ್ರೆ ಆ ಸಮಾಧಿ ಒಳಗೆ ಅವರಿಗೆ ಒಂದು ಕೆಂಪು ಬಣ್ಣದ ಲಿಕ್ವಿಡ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಲಿಕ್ವಿಡ್ ನ ನಡುವಲ್ಲಿ ಒಂದು ಬಾಡಿ ಇತ್ತು, ಒಂದು ಹೆಂಗಸಿನ ಬಾಡಿ, 2100 ವರ್ಷ ಹಳೆಯ ಬಾಡಿ. ಈ ಬಾಡಿ ನೋಡಿ ಎಷ್ಟು ರಿಮಾರ್ಕಬಲಿ ಪ್ರಿಸರ್ವ್ಡ್ ಆಗಿದೆ ಅಂದ್ರೆ ಅವಳ ಕೈ ಕಾಲನ್ನು ಫೋಲ್ಡ್ ಮಾಡಬಹುದು. ನಮ್ಮ ಚರ್ಮ ನೋಡಿ ಯಾವ ತರ ಎಲಾಸ್ಟಿಕ್ ಆಗಿರುತ್ತೆ, ಅದೇ ತರ ಅವಳ ಚರ್ಮ ಕೂಡ ಎಲಾಸ್ಟಿಕ್ ಆಗಿತ್ತು. ಅವಳ ಬಾಡಿ ಒಳಗಿದ್ದ ಆರ್ಗನ್ಸ್ ಎಲ್ಲ ಇದ್ದ ಹಾಗೆ ಇತ್ತು. ಯಾವ ಲೆವೆಲ್ ವರೆಗೆ ಈ ಬಾಡಿ ಪ್ರಿಸರ್ವ್ ಆಗಿತ್ತು ಅಂದ್ರೆ ಕೂದಲು ಕೂಡ ಉದುರಿ ಹೋಗಿರ್ಲಿಲ್ಲ. ತಲೆದು ಬಿಡಿ, ಮೂಗಿನ ಒಳಗಿರುವ ಕೂದಲು ಕೂಡ. ನೋಡುವಾಗ ಯಾವ ತರ ಕಾಣಿಸ್ತಾ ಇತ್ತು ಅಂದ್ರೆ ಈ ಹೆಂಗಸು 2000 ವರ್ಷದ ಹಿಂದೆ ಅಲ್ಲ, ಬರೀ ಕೆಲವೇ ದಿನದ ಹಿಂದೆ ಸತ್ತಾಗೆ. ಈ ಬಾಡಿ ಮೇಲೆ ರಿಸರ್ಚ್ ಮಾಡಿದಾಗ ಅವರಿಗೆ ಈ ಹೆಂಗಸಿನ ಹೆಸರು ಗೊತ್ತಾಗುತ್ತೆ. ಈ ಹೆಂಗಸಿನ ಹೆಸರಾಗಿತ್ತು ಶಿನ್ಜುಯಿ ಅಂತ. 168 BCಯಲ್ಲಿ ಲೀ ಚಾಂಗ್ ಅನ್ನೋ ಹೆಸರಿನ ಒಬ್ಬ ತುಂಬಾ ಪವರ್ಫುಲ್ ವ್ಯಕ್ತಿಯ ಹೆಂಡತಿ ಆಗಿದ್ಲು. ಬೈ ದ ವೇ, ಅಲ್ಲಿದ್ದ ವರ್ಕರ್ಸ್ ಗಳಿಗೆ ಬರೀ ಅವಳ ಬಾಡಿ ಮಾತ್ರ ಅಲ್ಲ, ಅದರ ಜೊತೆ ಒಂದು ಖಜಾನೆನೂ ಸಿಕ್ಕಿರುತ್ತೆ. ಇದರಲ್ಲಿ ಸಿಲ್ಕ್ ನ ಬಟ್ಟೆ ಇತ್ತು, ಪಾತ್ರೆಗಳಿತ್ತು, ಪೇಂಟಿಂಗ್ಸ್ ಇತ್ತು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇತ್ತು, ಮೆಡಿಕಲ್ ರೈಟಿಂಗ್ ಇತ್ತು, ಅಂಡ್ ಆಲ್ಸೋ ಆಗಿನ ಸಮಯದ ಫುಡ್ ಕೂಡ ಇತ್ತು. ಇಲ್ಲಿ ಎಷ್ಟು ಆರ್ಟಿಫ್ಯಾಕ್ಟ್ ಸಿಕ್ಕಿತ್ತು ಅಂದ್ರೆ ಆಲ್ಮೋಸ್ಟ್ 3000ದಷ್ಟು ಬೇರೆ ಬೇರೆ ಆರ್ಟಿಫ್ಯಾಕ್ಟ್ ಸಿಕ್ಕಿತ್ತು. ಇದಿಷ್ಟು ಸಿಗೋದು ಆಬ್ವಿಯಸ್ ಆಗಿದೆ, ಅವಳು ತುಂಬಾ ಶ್ರೀಮಂತ ಹಾಗೂ ತುಂಬಾ ಪವರ್ಫುಲ್ ವ್ಯಕ್ತಿಯ ಹೆಂಡತಿ ಆಗಿದ್ದಾಳೆ. ಸೊ ಇದಷ್ಟು ಕ್ರೇಜಿ ವಿಷಯ ಅಲ್ಲ. ಆದ್ರೆ ಕ್ರೇಜಿ ವಿಷಯ ಏನು ಗೊತ್ತಿದೆಯಾ? ಈ ಬಾಡಿಯನ್ನು ಆಟೋಪ್ಸಿ ಮಾಡಿದಾಗ ಸಿಕ್ಕ ರಿಸಲ್ಟ್. ಫಸ್ಟ್ ಅವರು ಕಂಪ್ಲೀಟ್ ಓಪನ್ ಮಾಡೋ ಮೊದಲು ಎಕ್ಸ್ರೇ ಮಾಡಿರ್ತಾರೆ. ಆಗ ಆ ಮಮ್ಮಿಯ ಸ್ಕೆಲಿಟನ್ ಕಂಪ್ಲೀಟ್ಲಿ ಇಂಟ್ಯಾಕ್ಟ್ ಇರೋದನ್ನು ನೋಡೋದಕ್ಕೆ ಸಿಗುತ್ತೆ. ಇನ್ನೊಂದು ವಿಷಯ ಶಿಂಜುಯಿಯ ಬಾಡಿಯನ್ನು ಎಕ್ಸ್ಟ್ರಾರ್ಡಿನರಿ ಮಾಡುತ್ತೆ. ಅದು ಏನು ಅಂದ್ರೆ ಇವಳ ಬಾಡಿ ಬಗ್ಗೆ ಏನೆಲ್ಲ ಗೊತ್ತಿದೆ ನೋಡಿ, ಅದನ್ನು ಡಾಕ್ಟರ್ಸ್ ಬರೀ ಒಂದು ಎಲುಬನ್ನು ನೋಡಿ ಅಂದಾಜು ಹಾಕಿದ್ದಲ್ಲ. ಈ ಮಮ್ಮಿ ಮೇಲೆ ಆಕ್ಚುಲಿ ಅವರು ಆಪರೇಷನ್ ಮಾಡಿದ್ರು, ಜಸ್ಟ್ ಲೈಕ್ ಎನಿ ಅದರ್ ಬಾಡಿ. ಡಾಕ್ಟರ್ಸ್ ಏನ್ ಮಾಡ್ತಾರೆ, ಅವಳ ಆರ್ಗನ್ಸ್ ಅನ್ನು ಚೆಕ್ ಮಾಡ್ತಾರೆ, ಅವಳ ನರ, ಮಸಲ್ಸ್ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಡಾಕ್ಟರ್ಸ್ಗೆ ಅವಳ ಬಾಡಿಯಲ್ಲಿ ಆರ್ಥೆರೋಸ್ಕ್ಲೆರೋಸಿಸ್ ನೋಡೋದಕ್ಕೆ ಸಿಗುತ್ತೆ. ಇದು ಅದೇ ನಾವು ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿದೆ ಅಂತ ಹೇಳ್ತೀವಲ್ಲ, ಅಂತದ್ದೇ. ಸೊ ಈ ಆಪರೇಷನ್ ಅಲ್ಲಿ ಅವಳಿಗೆ ಸೀರಿಯಸ್ ಹಾರ್ಟ್ ನ ರೋಗ ಇತ್ತು ಅಂತಾನು ಗೊತ್ತಾಗುತ್ತೆ. ಅವಳಿಗೆ ಹೊಟ್ಟೆಯಲ್ಲಿ ಗೆಲಸ್ಟೋನ್ ಇತ್ತು ಅಂತಾನು ಗೊತ್ತಾಗುತ್ತೆ. ಇದು ಒಂದು ಗೆಡ್ಡೆ ತರ. ಆಲ್ಸೋ ಅವಳ ಬಾಡಿಯಲ್ಲಿ ಒಂದು ಹೀಲ್ ಆಗಿರುವ ಫ್ರಾಕ್ಚರ್ ಅನ್ನು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮೋಸ್ಟ್ ಇಂಪ್ರೆಸಿವ್ ವಿಷಯ ಏನು ಅಂದ್ರೆ ಅವಳ ನರದಲ್ಲಿ ರಕ್ತ ಸಿಗುತ್ತೆ ಅವರಿಗೆ. ಅಂಡ್ ಆ ರಕ್ತವನ್ನು ಚೆಕ್ ಮಾಡಿ ಅವಳ ಬ್ಲಡ್ ಟೈಪ್ ಎ ಅಂತಾನು ಗೊತ್ತಾಗುತ್ತೆ. ದಿಸ್ ಈಸ್ ನಾಟ್ ಇಟ್.
ಇನ್ನೂ ಎಕ್ಸ್ಟ್ರಾಡಿನರಿ ಫೈಂಡಿಂಗ್ ಏನು ಅಂದ್ರೆ ಅವಳ ಹೊಟ್ಟೆಯಲ್ಲಿ ಅವರಿಗೆ ಫುಡ್ ಸಿಗುತ್ತೆ. ಬರೀ ಫುಡ್ ಮಾತ್ರ ಸಿಕ್ಕಿದಲ್ಲ, ಅವಳ ಹೊಟ್ಟೆಯ ಹುಳ ಕೂಡ ಅಷ್ಟೇ ಪ್ರಿಸರ್ವ್ ಆಗಿ ಅವರಿಗೆ ಸಿಗುತ್ತೆ. ಅವಳ ಹೊಟ್ಟೆಯಲ್ಲಿ ಅವರಿಗೆ ಆಲ್ಮೋಸ್ಟ್ 138 ಮಸ್ಕ್ ಮೆಲನ್ನ ಇಡೀ ಬೀಜ ಸಿಕ್ಕಿರುತ್ತೆ. ಈ ತರ ಇಡೀ ಬೀಜ ಸಿಕ್ಕಿದ್ರೆ ಇದರ ಅರ್ಥ ಏನು ಅಂದ್ರೆ ಅವಳು ಸಾಯುವ ಬರೀ ಕೆಲವೇ ಹೊತ್ತಿನ ಮುಂಚೆ ಮಸ್ಕ್ ಮೆಲನ್ ತಿಂದಿದ್ಲು ಅಂತ. ಕ್ಯಾನ್ ಯು ಇಮ್ಯಾಜಿನ್ 2100 ವರ್ಷದಿಂದ ಸತ್ತಿರುವ ಒಂದು ಹೆಂಗಸಿನ ಬಾಡಿಯ ಇಷ್ಟೆಲ್ಲ ಡೀಟೇಲ್ಸ್ ನಮ್ಗೆ ಸಿಕ್ಕಿರೋದು. ರಿಸರ್ಚರ್ಸ್ ಪ್ರಕಾರ ಈ ಹೆಂಗಸಿನ ಸಾವಾಗಿರೋದು ಒಂದು ಹಾರ್ಟ್ ಅಟ್ಯಾಕ್ ನಿಂದ. ಇದು 100% ಕನ್ಫರ್ಮ್ ಅಂತಲ್ಲ, ಆದ್ರೆ ಆ ಬಾಡಿಯ ಕಂಡೀಷನ್ ನೋಡಿ ಇದು ಹಾರ್ಟ್ ಅಟ್ಯಾಕ್ ಅಲ್ಲದಿದ್ರೆ ಬೇರೆ ಯಾವುದೇ ರೀಸನ್ ಅವ್ರ ಹತ್ರ ಇಲ್ಲ. ಸೊ ಮೇ ಬಿ ಈಗ ಇಲ್ಲಿ ಇಷ್ಟೆಲ್ಲ ಗೊತ್ತಾದ ರಿಸರ್ಚರ್ಸ್ಗೆ ಒಂದು ವಿಷಯ ಅರ್ಥ ಮಾಡೋದಕ್ಕಾಗ್ಲೇ ಇಲ್ಲ, ಅವಳ ಬಾಡಿ ಯಾಕೆ ಇಷ್ಟು ವೆಲ್ ಪ್ರಿಸರ್ವ್ಡ್ ಆಗಿದೆ ಅಂತ. ಒಂದು ವಿಷಯ ಗೊತ್ತಿದೆ, ಮಮ್ಮಿಯನ್ನು ಮಣ್ಣಿನ ಅಡಿಯಲ್ಲಿಟ್ಟು ಲೇಯರ್ನ ಮೇಲೆ ಲೇಯರ್ ಮಾಡಿ ಚಾರ್ಕೋಲು, ಕ್ಲೇ ಇದನ್ನೆಲ್ಲ ಹಾಕಿ ಏರ್ ಟೈಟ್ ಮಾಡಿ ಆಲ್ಸೋ ಆ ಮಿಸ್ಟೀರಿಯಸ್ ಲಿಕ್ವಿಡ್ ಅನ್ನೆಲ್ಲ ಹಾಕಿ ಪ್ರಿಸರ್ವ್ ಮಾಡಿದ್ದಾರೆ. ಆದ್ರೆ ಈ ಪ್ರಿಸರ್ವೇಶನ್ ಆಯ್ತು ಯಾಕೆ, ಅದನ್ನು ಮತ್ತೊಮ್ಮೆ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಿಸರ್ಚರ್ಸ್ ಗಳಿಂದ ಆಗ್ಲಿಲ್ಲ. ಅವರ ಪ್ರಕಾರ ಮೇ ಬಿ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಪರ್ಫೆಕ್ಟ್ಲಿ 100% ವರ್ಕ್ ಆಗಿರೋದ್ರಿಂದ ಈ ಬಾಡಿ ಇಷ್ಟು ಪ್ರಿಸರ್ವ್ ಆಗಿದೆ ಅಂತಾರೆ. ಸೊ ಇದೇ ಆಗಿತ್ತು ಜಗತ್ತಿನಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಿಸರ್ವ್ ಆಗಿರುವ ಒಂದು ಮಮ್ಮಿಯ ಕತೆ. ಆದ್ರೆ ನನ್ನ ನೆಕ್ಸ್ಟ್ ಕಥೆಯಲ್ಲಿ ಆರ್ಕಿಯಾಲಜಿಸ್ಟ್ ಗಳಿಗೆ ಒಂದು ನ್ಯಾಚುರಲಿ ಪ್ರಿಸರ್ವ್ ಆಗಿರುವ ಒಂದು ಬಾಡಿ ಸಿಕ್ಕಿತ್ತು. ಆದ್ರೆ ಈ ಬಾಡಿ ಸಿಕ್ಕ ನಂತರ ಎಷ್ಟು ಕಾಂಟ್ರವರ್ಸಿ ಆಗುತ್ತಂದ್ರೆ ಆ ಬಾಡಿಯನ್ನು ವಾಪಸ್ ಸಿಕ್ಕ ಜಾಗಕ್ಕೆ ಕಳಿಸ್ಬೇಕಾಗತ್ತೆ. 1993ರಲ್ಲಿ ಆರ್ಕಿಯಾಲಜಿಸ್ಟ್ ಸೈಬೇರಿಯಾದಲ್ಲಿ ಇದ್ದ ಒಂದು ಏನ್ಷಿಯಂಟ್ ಸಮಾಧಿ ಹತ್ರ ಕೆಲಸ ಮಾಡ್ತಾ ಇದ್ರು. ಅವರ ಕೆಲಸ ಆಗಿತ್ತು ಈ ಏನ್ಷಿಯಂಟ್ ಸಮಾಧಿನ ಅಗ್ದು ನೋಡೋದು, ಅದರಲ್ಲೆಲ್ಲಾದ್ರೂ ಎಲುಬು ಅಥವಾ ಆರ್ಟಿಫ್ಯಾಕ್ಟ್ಸ್ ಏನಾದ್ರೂ ಸಿಕ್ಕರೆ ಇಲ್ಲಿ ಹೂತಿರುವ ಜನರು ಯಾರು ಅಂತ ಅರ್ಥ ಮಾಡೋದು. ಆದ್ರೆ ಅವರು ಅಲ್ಲಿ ಅಗೀತಾ ಇರುವಾಗ ಒಂದು ಸ್ಟ್ರೇಂಜ್ ಘಟನೆ ನಡೆಯುತ್ತೆ. ಅವರ ಟೂಲ್ ಏನಾಗುತ್ತಂದ್ರೆ ಸಡನ್ಲಿ ಒಂದು ಗಟ್ಟಿ ವಸ್ತುವಿಗೆ ಹೋಗಿ ತಟ್ಟಿತ್ತು. ಸೊ ಅವರು ಮಣ್ಣನ್ನೆಲ್ಲ ಸೈಡ್ ಮಾಡಿ ನೋಡಿದ್ರೆ ಮಣ್ಣಿನ ಅಡಿಯಲ್ಲಿ ಒಂದು ತುಂಬಾ ದೊಡ್ಡ ಐಸ್ ನ ಬ್ಲಾಕ್ ಹಾಗೆ ಇತ್ತು. ಅಂಡ್ ಆ ಐಸ್ ನ ಬ್ಲಾಕ್ ನ ಒಳಗೆ ಒಂದು ಹುಡುಗಿಯ ಬಾಡಿ ಹಾಗೂ 5 ಸ್ಯಾಕ್ರಿಫೈಸ್ ಮಾಡಿರುವ ಕುದುರೆಯ ಬಾಡಿ ಇತ್ತು. ನೋಡಿ, ಈ ಸೈಬೀರಿಯಾ ಒಂದು ತಂಪು ಜಾಗ, ಆದ್ರೆ ಅಲ್ಲಿ ಸಮಯದಲ್ಲಿ ಐಸ್ ಮೆಲ್ಟ್ ಆಗುತ್ತೆ ಹಾಗೂ ಮತ್ತೆ ಸ್ನೋ ಫಾಲ್ ಆಗಿ ಮತ್ತೆ ಐಸ್ ಬಿಲ್ಡ್ ಆಗುತ್ತೆ. ಆದ್ರೆ ಈ ಸಮಾಧಿ ಒಳಗಿದ್ದ ಐಸ್ ಏನಿದೆ ನೋಡಿ, ಇದು 2500 ವರ್ಷದಿಂದ ಹಾಗೆ ಉಳಿದಿತ್ತು. ಅಂಡ್ ಇದೇ ಕಾರಣದಿಂದ ಈ ಐಸ್ ನ ಒಳಗಿದ್ದ ಬಾಡಿ ತುಂಬಾ ಒಳ್ಳೆ ರೀತಿಯಿಂದ ಪ್ರಿಸರ್ವ್ ಆಗಿತ್ತು. ಸ್ಪೆಸಿಫಿಕಲಿ ಹೇಳೋದಾದ್ರೆ ಈ ಹುಡುಗಿಯ ಬಾಡಿ, ಅವಳನ್ನು ಜನರು ಏನ್ ಮಾಡ್ತಾರೆ, ದ ಪ್ರಿನ್ಸಸ್ ಆಫ್ ಒಕೋಕ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವಳು ನಿಜವಾಗ್ಲೂ ಯಾರು, ಅವಳ ಹೆಸರೇನು ಅಂತ ಇಷ್ಟರವರೆಗೆ ಯಾರಿಗೂ ಗೊತ್ತಿಲ್ಲ. ಅವಳನ್ನು ಈ ತರ ಕರೆಯೋದಕ್ಕೆ ಒಂದು ರೀಸನ್ ಸಿಂಪಲ್ ಆಗಿದೆ, ಅದೇನಂದ್ರೆ ಅವಳು ಹಾಕಿದ್ದ ಬಟ್ಟೆ. ಅವಳು ಹಾಕಿದ್ದ ಬಟ್ಟೆ ನೋಡಿ, ಇದು ತುಂಬಾ ಎಕ್ಸ್ಪೆನ್ಸಿವ್ ಬಟ್ಟೆ ಆಗಿತ್ತು ಹಾಗೂ ಅಲ್ಲಿನ ಲೋಕಲ್ ಜನರು ಹಾಕ್ತಾ ಇದ್ದ ಬಟ್ಟೆ ತರ ಇರಲಿಲ್ಲ. ಅವಳು ಸಿಲ್ಕ್ ನ ಬ್ಲೌಸ್ ಹಾಕಿದ್ಲು, ಇದು ಚೈನಾದಿಂದ ಇಂಪೋರ್ಟ್ ಮಾಡಿರುವಂತಹ ಒಂದು ಬಟ್ಟೆ. ಇನ್ನೊಂದು ವಿಷಯ ಏನು ಅಂದ್ರೆ ಅವಳ ಜೊತೆ 5 ಕುದುರೆಯನ್ನು ಸ್ಯಾಕ್ರಿಫೈಸ್ ಮಾಡಿತ್ತು. ಇದು ನಮ್ಗೆ ಒಂದು ಐಡಿಯಾ ಕೊಡುತ್ತೆ, ಈ ಹುಡುಗಿ ಯಾರೇ ಇರ್ಲಿ ಜನರು ತುಂಬಾ ಕೇರ್ ಮಾಡಿ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಸೊ ಅವಳು ಮಾಮೂಲಿ ಹುಡುಗಿ ಅಲ್ಲ, ಶಿ ವಾಸ್ ಸ್ಪೆಷಲ್. ಸೊ ಈಗ ನಾವು ಅವಳ ಬಾಡಿ ಕಡೆಗೆ ಬಂದ್ರೆ, ಅವಳ ಬಾಡಿ ಎಷ್ಟು ವೆಲ್ ಪ್ರಿಸರ್ವ್ಡ್ ಆಗಿತ್ತು ಅಂದ್ರೆ ಅವಳ ಮಸಲ್ಸ್ ಹಾಗೂ ಚರ್ಮ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಿಸರ್ವ್ ಆಗಿತ್ತು. ಅಂಡ್ ಇದೇ ಕಾರಣದಿಂದ ಅವಳ ಬಾಡಿಯಲ್ಲಿರುವ 2500 ವರ್ಷ ಹಳೆಯ ಟ್ಯಾಟೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದು ಬೈದವೇ ಒಂದು ಎಕ್ಸ್ಟ್ರಾರ್ಡಿನರಿ ಪೀಸ್ ಆಫ್ ಆರ್ಟ್ ಆಗಿತ್ತು, ಅದು ಕೂಡ 2500 ವರ್ಷ ಹಳೆಯದ್ದು. ಇವಳ ಈ ಟ್ಯಾಟೂ ಅನ್ನು ನೋಡಿದಾಗ ರಿಸರ್ಚರ್ಸ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ಇವಳು ಏನ್ಷಿಯಂಟ್ ಕಲ್ಚರ್ ಆಗಿದ್ದ ಪೆಸಿಫಿಕ್ ಜನರಲ್ಲಿ ಒಬ್ಳಾಗಿದ್ಲು ಅಂತ. ಇವರಲ್ಲಿ ಇದೇ ತರ ಟ್ಯಾಟೂ ಮಾಡಿಸ್ಕೊಳ್ಳೋದು ಒಂದು ಕಲ್ಚರ್ ನ ಪಾರ್ಟ್ ಆಗಿತ್ತು. ಈಗ ನೀವು ಇಮ್ಯಾಜಿನ್ ಮಾಡಿ, ಈ ಹುಡುಗಿಯನ್ನು ಸಮಾಧಿ ಮಾಡಿದ ನಂತರ ಅವಳ ಜನರು ಈ ಲೋಕವನ್ನು ಬಿಟ್ಟು ಹೋದ್ರು. ಅವಳು ಇದ್ದ ಈ ಜಾಗದಲ್ಲಿ ಹೊಸ ಜನರು ಬಂದ್ರು, ಅಲ್ಲಿನ ಕಂಪ್ಲೀಟ್ ಸರೌಂಡಿಂಗ್ ಚೇಂಜ್ ಆಯ್ತು. ಆದ್ರೆ ಸಂಹೌ ಈ ಹುಡುಗಿಯ ಬಾಡಿ, ಬಟ್ಟೆ, ಟ್ಯಾಟೂ 2500 ವರ್ಷದವರೆಗೆ ಹಾಗೆ ಉಳಿದೋಯ್ತು. ರಿಸರ್ಚರ್ಸ್ ಗಳಿಗೆ ಇದೊಂದು ಲಿಟ್ರಲಿ ಟೈಮ್ ಕ್ಯಾಪ್ಸುಲ್ ಸಿಕ್ಕಾಗೆ. ಆರ್ಕಿಯಾಲಜಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವಳ ಬಾಡಿಯನ್ನು ಅಲ್ಲಿಂದ ಹೊರಗೆ ತೆಗೆದು ನೋವೋಸಿಬಿರ್ಸ್ಕ್ ಅನ್ನೋ ಜಾಗಕ್ಕೆ ತಗೊಂಡು ಹೋಗ್ತಾರೆ ಫರ್ದರ್ ಸ್ಟಡಿ ಮಾಡೋದಕ್ಕೆ ಅಂತ. ಆದ್ರೆ ಯಾವಾಗ ಆ ಬಾಡಿಯನ್ನು ಅಲ್ಲಿಗೆ ತಗೊಂಡೋದ್ರು ನೋಡಿ, ಅಲ್ಲಿಂದ ಈ ಕತೆ ತುಂಬಾ ಡಾರ್ಕ್ ಆಗುತ್ತೆ. ಫಸ್ಟ್ ಏನಂದ್ರೆ ಅವಳನ್ನು ತಕೊಂಡು ಹೋಗ್ತಾ ಇರುವಾಗ
ಹೆಲಿಕಾಪ್ಟರ್ ಜೊತೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದು ಕೂಡ ಹೆಲಿಕಾಪ್ಟರ್ ಆಕಾಶದಲ್ಲಿ ಇರುವಾಗನೇ ಅದರ ಇಂಜಿನ್ ಸಡನ್ಲಿ ಫೇಲ್ ಆಗಿತ್ತು. ಸೊ ಈ ಕಾರಣದಿಂದ ಅವರಿಗೆ ಅಲ್ಲೇ ಎಲ್ಲಾದ್ರೂ ಎಮರ್ಜೆನ್ಸಿ ಲ್ಯಾಂಡ್ ಮಾಡಬೇಕಾಗತ್ತೆ. ಥ್ಯಾಂಕ್ಫುಲಿ ಆ ಹೆಲಿಕಾಪ್ಟರ್ನ ಪೈಲಟ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದ. ಸೊ ಅವನು ಹಾಗೋ ಹೀಗೋ ಗ್ಲೈಡ್ ಮಾಡ್ಕೊಂಡು ಆ ಹೆಲಿಕಾಪ್ಟರ್ನು ಸೇಫ್ಲಿ ಲ್ಯಾಂಡ್ ಮಾಡ್ತಾನೆ. ಆದ್ರೆ ಈ ಘಟನೆ ಬಗ್ಗೆ ಗೊತ್ತಾದಾಗ ಅಲ್ಲಿನ ಜನರು ತುಂಬಾ ಸಿಟ್ಟಿಗೆ ಬಂದಿದ್ರು. ಅವರು ಹೇಳಿದ್ದೇನಂದ್ರೆ, ನೀವು ಅವಳ ಬಾಡಿಯನ್ನು ಸಮಾಧಿಯಿಂದ ಹೊರಗೆ ಯಾಕೆ ತೆಗೆದಿದ್ದು? ಅವಳೇನು ಮ್ಯೂಸಿಯಂ ನಲ್ಲಿ ಇಡುವಂತಹ ಆರ್ಟಿಫ್ಯಾಕ್ಟ್ ಅಲ್ಲ, ಅವಳು ನಮ್ಮ ಪೂರ್ವಜರು. ಅವಳನ್ನು ಅವಳ ಸಮಾಧಿಯಿಂದ ತೆಗೆದು ಊರಿನಿಂದ ಹೊರಗೆ ತಗೊಂಡೋದ ನಂತರ ಊರಿನಲ್ಲಿ ತುಂಬಾ ಕೆಟ್ಟ ಘಟನೆಗಳಾಗ್ತಾ ಇದೆ. ನೀವು ಅವಳನ್ನು ನಮ್ಮ ಊರಿಗೆ ವಾಪಸ್ ತನ್ನಿ ಅಂತ ಜನರು ತುಂಬಾ ಫೋರ್ಸ್ ಮಾಡ್ತಾ ಇದ್ರು. ಇನ್ನೊಂದು ಸ್ಟ್ರೇಂಜ್ ಪಾರ್ಟ್ ಏನು ಅಂದ್ರೆ, ಅವರು ಈ ತರ ಹೇಳೋದಕ್ಕೂ ಅಲ್ಲಿ ನಡೆಯುತ್ತಿರುವ ಘಟನೆಗೂ ತುಂಬಾ ಮ್ಯಾಚ್ ಕೂಡ ಆಗ್ತಾ ಇತ್ತು. ಅವಳ ಬಾಡಿಯನ್ನು ಅಲ್ಲಿಂದ ರಿಮೂವ್ ಮಾಡಿದ ನಂತರ ಫಸ್ಟ್ ಆ ಹೆಲಿಕಾಪ್ಟರ್ನ ಆಕ್ಸಿಡೆಂಟ್, ಆಮೇಲೆ ಆ ಊರಿನಲ್ಲಿ 7.3 ಮ್ಯಾಗ್ನಿಟ್ಯೂಡ್ನ ಅರ್ತ್ ಕ್ವೇಕ್ ಕೂಡ ಬಂದಿತ್ತು. ಇದು ಬರೀ ಬಂದು ಹೋಗಿದ್ ಮಾತ್ರ ಅಲ್ಲ, ಅದರ ಹಿಂದೆ ಆಲ್ಮೋಸ್ಟ್ 300 ಬಾರಿ ಭೂಮಿ ಕಂಪಿಸಿತ್ತು. ಮತ್ತೆ ಬರೀ ಅಷ್ಟೇ ಅಲ್ಲ, ಆ ಏರಿಯಾದಲ್ಲಿ ತುಂಬಾ ಲ್ಯಾಂಡ್ ಸ್ಲೈಡ್ ನೋಡಲಾಗಿತ್ತು. ವೆದರ್ ತುಂಬಾ ಚೇಂಜ್ ಆಗಿತ್ತು. ಸ್ಟಾರ್ಮ್ಸ್ ಬರೋದು, ಫ್ಲಡ್ಸ್ ಬರೋದು, ಇದೆಲ್ಲ ತುಂಬಾ ಕಾಮನ್ ಆಗಿತ್ತು. ಇದೆಲ್ಲ ಪದೇ ಪದೇ ಆಗ್ತಾನೆ ಇತ್ತು. ಇದನ್ನು ನೋಡಿದ ಜನರು ಹೇಳೋದಕ್ಕೆ ಶುರು ಮಾಡಿದ್ರು, ಅವಳು ಸಮಾಧಿ ಒಳಗೆ ಇರೋವರೆಗೆಲ್ಲ ಸರಿ ಇತ್ತು, ಅವಳನ್ನು ಯಾವಾಗ ನೀವು ಅಲ್ಲಿಂದ ತೆಗೆದು ಊರಿಂದ ಹೊರಗೆ ತಗೊಂಡೋದ್ರು ನಮ್ಮ ಊರಿಗೆ ಒಂದು ಶಾಪ ಸಿಕ್ಕಾಗಿದೆ. ಆದ್ರೆ ರಿಸರ್ಚರ್ಸ್ ಇವರ ಮಾತಿಗೆ ಅಷ್ಟು ಕಿವಿ ಕೊಟ್ಟಿರ್ಲಿಲ್ಲ. ಅವರು ಇದನ್ನೆಲ್ಲ ನಂಬ್ತಾನೂ ಇರ್ಲಿಲ್ಲ. ಅವರಿಗೆ ಇದೆಲ್ಲ ಒಂದು ಸೀರೀಸ್ ಆಫ್ ಕೋ ಇನ್ಸಿಡೆಂಟ್ಸ್ ಆಗಿತ್ತು ಅಷ್ಟೇ. ಸೊ ಅವರು ಅವಳ ಬಾಡಿಯನ್ನು ಅಲ್ಲಿಂದ ತಗೊಂಡೋಗಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಅವರಿಗೆ ಅವಳ ಬಾಡಿ 25ರಿಂದ 30 ನಡುವೆ ಅಂತ ಗೊತ್ತಾಗುತ್ತೆ. ಇವಳಿಷ್ಟು ಹೆಂಗಿದ್ರೆ ಅವಳ ಸಾವಿನ ಕಾರಣ ಏನು ಅಂತ ಹುಡುಕುವಾಗ ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂತ ಗೊತ್ತಾಗುತ್ತೆ. ಅವಳ ಬಾಡಿಯಲ್ಲಿ ಗಾಂಜಾದ ಟ್ರೇಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದು ರಿಸರ್ಚರ್ಸ್ ಪ್ರಕಾರ ಅವಳು ಕ್ಯಾನ್ಸರ್ನ ಆ ನೋವನ್ನು ತಡೆಯೋದಕ್ಕೆ ತಗೊಳ್ತಾ ಇದ್ದಿರ್ಬೇಕು ಅಂತಾರೆ. ಆದ್ರೆ ಒಂದು ವಿಷಯ ಏನ್ ಗೊತ್ತಾ, ಅವಳ ಸಾವು ಕ್ಯಾನ್ಸರ್ ನಿಂದ ಆಗಿದ್ದಲ್ಲ. ಅವಳ ಬಾಡಿಯನ್ನು ಕೇರ್ಫುಲಿ ಇನ್ಸ್ಪೆಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅವಳ ಸ್ಕಲ್ ಕ್ರ್ಯಾಕ್ ಆಗಿತ್ತು. ಆಲ್ಸೋ ಅವಳ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಅಂಡ್ ಆಲ್ಸೋ ಅವಳ ಕಾಲಿನ ಒಂದು ಎಲುಬು ಕೂಡ ಫ್ರಾಕ್ಚರ್ ಆಗಿತ್ತು. ಇದನ್ನು ನೋಡಿದ ರಿಸರ್ಚರ್ಸ್ ಹೇಳ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಅವಳು ಅವಳ ಟ್ರೈಬ್ ಜೊತೆ ಈ ಬೆಟ್ಟವನ್ನು ಹತ್ತುತ್ತಾ ಇರುವಾಗ ಅವಳು ಜಾರಿ ಕೆಳಗೆ ಬಿದ್ದಿದ್ದಾಳೆ ಹಾಗೂ ಆ ಬಿದ್ದ ರಭಸಕ್ಕೆ ಅವಳು ಸಾವನ್ನಪ್ಪಿದ್ದಾಳೆ ಅಂತ. ಈ ತರ ಅವರ ರಿಸರ್ಚ್ ನಡೀತಾ ಇರುವಾಗ ಪಬ್ಲಿಕ್ ನ ಪ್ರೆಷರ್ ತುಂಬಾ ಹೆಚ್ಚಾಗೋದಕ್ಕೆ ಶುರು ಆಗುತ್ತೆ. ಜನರು ಪ್ರೊಟೆಸ್ಟ್ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ರಿಸರ್ಚರ್ಸ್ ಗಳಿಗೆ ಅಟ್ ದಿ ಎಂಡ್ ಈ ಐಸ್ ಮೇಡನ್ ನ ಬಾಡಿಯನ್ನು ವಾಪಸ್ ಅಲ್ಟೈ ರೀಜನ್ ಕಡೆಗೆ ಕಳಿಸಿಕೊಡ್ಬೇಕಾಗುತ್ತೆ. ಈ ಬಾರಿ ಅವರು ಮತ್ತೆ ವಾಪಸ್ ಸಮಾಧಿಯಲ್ಲಿ ಹಾಕಿರ್ಲಿಲ್ಲ. ಆಬ್ವಿಯಸ್ಲಿ ಸಮಾಧಿಯಲ್ಲಿ ಹಾಕಿದ್ರೆ ಈ ಬಾಡಿ ಮತ್ತೆ ಯಾವತ್ತೂ ಪ್ರಿಸರ್ವ್ ಆಗೋದಿಲ್ಲ. ಸೊ ಅವರೇನ್ ಮಾಡ್ತಾರೆ, ಅದೇ ರೀಜನ್, ಅದೇ ಊರಿನ ಹತ್ರ ಇರುವ ಒಂದು ಮ್ಯೂಸಿಯಂಗೆ ಈ ಬಾಡಿಯನ್ನು ವಾಪಸ್ ಕಳಿಸ್ತಾರೆ. ಅಂಡ್ ಜನರಿಗೆ ಇದನ್ನ ನೋಡಿ ಸ್ವಲ್ಪ ನೆಮ್ಮದಿನೂ ಸಿಗುತ್ತೆ. ಏನೇ ಆಗ್ಲಿ ಅವಳ ಬಾಡಿ ವಾಪಸ್ ನಮ್ಮ ಊರಿಗೆ ಬಂತು ಅಂತ. ಅಂಡ್ ಸ್ಟ್ರೇಂಜ್ಲಿ ಏನು ಅಂದ್ರೆ, ಈ ಬಾಡಿ ವಾಪಸ್ ಬಂದ ನಂತರ ಊರಿನಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಆಗೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅವ್ರ ಅಟ್ಲೀಸ್ಟ್ ಜನರು ಅದರ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸಿ ಬಿಡ್ತಾರೆ. ವೈದವ ಇದೆಲ್ಲ ಒಂದು ಕೋಇನ್ಸಿಡೆನ್ಸ್, ಆದ್ರೆ ನಂಬಿಕೆ ವಿಷಯ ನಿಮ್ಗೆ ಗೊತ್ತಿದೆ. ಸೊ ಏನೇ ಆಗ್ಲಿ, ಈ ಮಮ್ಮಿ ಮಾತ್ರ ನಂಗೆ ಪರ್ಸನಲಿ ತುಂಬಾ ಫ್ಯಾಸಿನೇಟಿಂಗ್ ಅನ್ಸಿತ್ತು. 2500 ವರ್ಷದಿಂದ ಲೈಫ್ ಹೇಗಿತ್ತು, ಜನರು ಹೇಗಿದ್ರು, ಅವರ ಟ್ಯಾಟೂ, ಅವರ ಕಲ್ಚರ್, ಅವರ ಬಟ್ಟೆ, ಇದನ್ನೆಲ್ಲ ಕಲಿಯೋದಕ್ಕೆ ಲಿಟ್ರಲಿ ಟೈಮ್ ಟ್ರಾವೆಲ್ ಮಾಡಿ ಆ ಕಾಲಕ್ಕೆ ಹೋದಾಗೆ. ಅಂಡ್ ಆಲ್ಸೋ ಆ ಯಂಗ್ ಹುಡುಗಿಯ ಜೀವನ ಹಾಗೂ ಅವಳ ಜೀವನದ ಸ್ಟ್ರಗಲ್ ಏನಿದೆ ನೋಡಿ, ಅದು ತುಂಬಾ ಸ್ಯಾಡ್ ಆಗಿದೆ. ಸೊ ನಂಗೆ ಗೊತ್ತಿಲ್ಲ, ನಂಗೆ ಈ ಸ್ಟೋರಿ ರಿಸರ್ಚ್ ಮಾಡ್ತಿರುವಾಗ ಸ್ವಲ್ಪ ಫೀಲ್ ಆಯ್ತು. ಅಂಡ್ ದಿಸ್ ಇಸ್ ದ ಸ್ಟೋರಿ ಆಫ್ ಐಸ್ ಮೇಡನ್. ಸೆಪ್ಟೆಂಬರ್ 19, 1993ರಲ್ಲಿ ಜರ್ಮನಿಯ ಒಂದು ಕಪಲ್ಸ್ ಟ್ರೆಕ್ಕಿಂಗ್ ಅಂತ ಹೋಗಿದ್ರು. ಇದು ಆಲ್ಪ್ಸ್ ಅನ್ನೋ ಒಂದು ಏರಿಯಾದ ಹತ್ರ ಅವರು ಹೋಗಿದ್ದು. ಇದು ಆಸ್ಟ್ರಿಯಾ ಹಾಗೂ ಇಟಲಿಯ ಬಾರ್ಡರ್ ಹತ್ರ ಬರುತ್ತೆ. ಈ ತರ ಅವರು ಹೈಕಿಂಗ್ ಮಾಡ್ಕೊಂಡು ಈ ಪರ್ವತವನ್ನು ಹತ್ತುತ್ತಾ ಇದ್ದಾಗ ಅವರಿಗೆ ದೂರದಿಂದ ಐಸ್ ಮೆಲ್ಟ್ ಆಗಿ ಐಸ್ ನಿಂದ ಹೊರಗೆ ಏನೋ ಬಂದಾಗೆ ಕಾಣಿಸ್ತಾ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಅವರು ಆ ಕಡೆ ಅಷ್ಟು ಗಮನ ಹರಿಸಿರ್ಲಿಲ್ಲ. ಅವ್ರಿಗನ್ಸಿತ್ತು ಮೇ ಬಿ ಕಸ ಇರ್ಬೋದು ಅಥವಾ ಏನಾದ್ರೂ ಗೊಂಬೆ ಏನಾದ್ರೂ ಇರ್ಬೋದು ಅಂತ. ಆದ್ರೆ ಯಾವಾಗ ಅವರು ಹತ್ತಿರ ಹೋದ್ರೋ ಅವರಿಗಲ್ಲಿ ಒಬ್ಬ ಮನುಷ್ಯನ ಬಾಡಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದನ್ನು ನೋಡಿದ ತಕ್ಷಣನೇ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿ ಇದ್ದ ಎಲ್ಲರ ತಲೆಯಲ್ಲಿ ಏನಿತ್ತು ಅಂದ್ರೆ, ಪಾಪ ಒಬ್ಬ ವ್ಯಕ್ತಿ ಟ್ರೆಕ್ಕಿಂಗ್ ಬಂದಿರಬೇಕು, ಇಲ್ಲೇ ದಾರಿ ತಪ್ಪಿ ಸ್ಟಾಮಿಗೆ ಸಿಕ್ಕಾಕೊಂಡು ಇಲ್ಲೇ ಸತ್ತಿದ್ದಾನೆ ಅಂತ. ಆಲ್ಸೋ ಅವರ ತಲೆಯಲ್ಲಿ ಏನಿತ್ತು ಅಂದ್ರೆ, ಮೇ ಬಿ ಈ ಬಾಡಿ ಕೆಲವು ತಿಂಗಳು ಹಳೆದಿರ್ಬೋದು ಅಥವಾ ಹೆಚ್ಚಂದ್ರೆ ಕೆಲವು ವರ್ಷ ಹಳೆದಿರ್ಬೋದು ಅಂತ ಅಷ್ಟೇ. ಪೊಲೀಸರು ಕೂಡ ಈ ಬಾಡಿಯನ್ನು ಅದೇ ತರ ಟ್ರೀಟ್ ಮಾಡ್ತಾರೆ. ಅವರು ಪಿಕಾಸ್ ಎಲ್ಲ ತಂದು ಐಸ್ ಅನ್ನು ಹೊಡೆದು ಆ ಬಾಡಿಯನ್ನು ಹೊರಗೆ ತೆಗಿತಾರೆ. ಅಂಡ್ ಮತ್ತೆ ಅವರು ಟೆಸ್ಟಿಂಗ್ ಅಂತ ಲ್ಯಾಬ್ಗೆ ಕಳಿಸ್ತಾರೆ. ಈಗ ಲ್ಯಾಬ್ ನ ರಿಸಲ್ಟ್ ಯಾವಾಗ ಬಂತು ನೋಡಿ, ಆಗ ಜನರಿಗೆ ಬಿಲೀವೇ ಆಗಿರ್ಲಿಲ್ಲ. ಹೌ ಇಸ್ ದಿಸ್ ಇವನ್ ಪಾಸಿಬಲ್? ಯಾಕಂದ್ರೆ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಈ ಬಾಡಿ ಒಂದಲ್ಲ ಎರಡಲ್ಲ
ಬರೋಬ್ಬರಿ 5300 ವರ್ಷ ಹಳೆಯದಂತ ಕಾಣಿಸುತ್ತೆ. ಇದು ಲಿಟ್ರಲಿ ಈಜಿಪ್ಟ್ ನಲ್ಲಿ ಪಿರಮಿಡ್ ಕಟ್ಟುವ ಎಷ್ಟೋ ಶತಕದ ಹಿಂದೆ. ಇದು ತಾಮ್ರ ಯುಗದ ಸಮಯದ ಒಬ್ಬ ವ್ಯಕ್ತಿಯ ಬಾಡಿ ಆಗಿತ್ತು. ಅಂಡ್ ಇನ್ನೊಂದು ಕ್ರೇಜಿ ವಿಷಯ ಏನು ಅಂದ್ರೆ, ಈ ಬಾಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಿಸರ್ವ್ ಆಗಿತ್ತು, ಅದು ಕೂಡ ನ್ಯಾಚುರಲಿ. ಅಂಡ್ ಈ ಬಾಡಿ ಯಾವಾಗ ಸಿಕ್ತೋ ರಿಸರ್ಚರ್ಸ್ ಅಲ್ಲಂತೂ ಸಂತೋಷದ ವಾತಾವರಣನೇ. ಅವರು ಆ ಬಾಡಿಗೆ ಫಸ್ಟ್ ಒಂದು ಹೆಸರು ಕೊಡ್ತಾರೆ, ಓಡ್ಸಿ ಅಂತ. ಈಗ ಬೇರೆ ಮಮ್ಮಿಗಳಿಗಿಂತ ಈ ಮಮ್ಮಿ ಯಾಕೆ ಸ್ಪೆಷಲ್ ಆಗಿದೆ ಅಂದ್ರೆ, ಇದು ಅವನ ಸಾವಿನ ದಿನದಿಂದ ಇವತ್ತಿನವರೆಗೆ ಅನ್ಡಿಸ್ಟರ್ಬ್ಡ್ ಬಾಡಿ ಆಗಿದೆ. ಅಂಡ್ ಅಲ್ಲಿ ಬರೀ ಒಂದು ಬಾಡಿ ಮಾತ್ರ ಇರಲಿಲ್ಲ, ಅಲ್ಲಿ ಅವನ ಇಡೀ ಜೀವನನೇ ಇತ್ತು. ಅವನ ಬಾಡಿ ಹತ್ರ ಒಂದು ತಾಮ್ರದ ಆಕ್ಸ್ ಇತ್ತು, ಚಾಕು ಇತ್ತು, ಬಿಲ್ಲು ಹಾಗೂ ಬಾಣ ಇತ್ತು, ಪ್ರಾಣಿಯ ಚರ್ಮವನ್ನು ಹೊಲೆದು ಮಾಡಿರುವ ಬಟ್ಟೆ ಇತ್ತು, ಹುಲ್ಲಿನಿಂದ ಮಾಡಿರುವ ಶೂ ಇತ್ತು, ಅಂಡ್ ಕರಡಿಯ ಚರ್ಮದ ಟೋಪಿ ಇತ್ತು. ಈ ವ್ಯಕ್ತಿ ಈ ಪರ್ವತದ ಹತ್ರ ಬರುವಾಗ ಅವನ ಹತ್ರ ಇದ್ದ ಎಲ್ಲಾ ವ್ಯಾಲ್ಯೂಬಲ್ ವಸ್ತುವನ್ನು ಅವನ ಜೊತೆನೆ ತಕೊಂಡು ಬಂದಿದ್ದ. ರಿಸರ್ಚರ್ಸ್ ಯಾವಾಗ ಅವನ ಹತ್ರ ಇದ್ದ ಆ ತಾಮ್ರದ ಕೊಡಲಿಯನ್ನು ನೋಡ್ತಾರೋ ಅವರಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಈ ವ್ಯಕ್ತಿ ಏನು ಮಾಮೂಲಿ ವ್ಯಕ್ತಿ ಆಗಿರ್ಲಿಲ್ಲ. ಯಾಕಂದ್ರೆ ಆಗಿನ ಸಮಯದಲ್ಲಿ ತಾಮ್ರ ತುಂಬಾ ವ್ಯಾಲ್ಯೂಯಬಲ್ ವಸ್ತು ಆಗಿತ್ತು. ಇದು ಒಂದು ಹೊಸ ಆವಿಷ್ಕಾರದ ತರ ಆಗಿತ್ತು. ಈ ವ್ಯಕ್ತಿ ಯಾರೇ ಆಗಿರ್ಲಿ, ಅವನಿಗೆ ಹೊಸ ಟೆಕ್ನಾಲಜಿಗೆ ಆಕ್ಸೆಸ್ ಇತ್ತು. ಮತ್ತೆ ರಿಸರ್ಚರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವನ ಚರ್ಮವನ್ನು ಕೇರ್ಫುಲ್ ಆಗಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಆಗ ಅವರಿಗೆ ಹಲವಾರು ಟ್ಯಾಟೂಸ್ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ ಅವನ ಬಾಡಿಯಲ್ಲಿ 61 ಟ್ಯಾಟೂ ಇತ್ತು. ಆದ್ರೆ ಇದು ನನ್ನ ಲಾಸ್ಟ್ ಸ್ಟೋರಿ ಐಸ್ ಮೇಡನ್ ತರದ ಟ್ಯಾಟೂಸ್ ಅಲ್ಲ, ಸಿಂಪಲ್ ಟ್ಯಾಟೂ ಆಗಿತ್ತು. ಬರೀ ಕೆಲವು ಗೆರೆಗಳನ್ನು ಹಾಕಿದ್ದಷ್ಟೇ. ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ರಿಸರ್ಚರ್ಸ್ಗೆ ಗೊತ್ತಾಗುತ್ತೆ, ಇವನ ಬಾಡಿಯಲ್ಲಿ ಎಲ್ಲಿ ಟ್ಯಾಟೂಸ್ ಇತ್ತು ನೋಡಿ, ಅಲ್ಲಿ ಎಲ್ಲ ಅವನಿಗೆ ನೋವಿತ್ತು. ಲೈಕ್ ಬೆನ್ನು ನೋವಾಗಿರ್ಲಿ, ಗಂಟು ನೋವಾಗಿರ್ಲಿ, ಅಥವಾ ಯಾವುದೇ ಜಾಯಿಂಟ್ಸ್ ಗಳಲ್ಲಿ ನೋವಾಗಿರ್ಲಿ. ಇದು ಹೇಗ್ ಗೊತ್ತಾಗಿದೆ ಅಂದ್ರೆ, ಯಾವ ಜಾಗದಲ್ಲಿ ಅವನ ಬೋನ್ಸ್ ತೆಳುವಾಗಿತ್ತು ನೋಡಿ, ದ್ಯಾಟ್ ಮೀನ್ಸ್ ಅಲ್ಲಿ ನೋವಿದೆ. ಅಂಡ್ ಅದೇ ಜಾಗದಲ್ಲಿ ಈ ಟ್ಯಾಟೂಸ್ ಗಳಿದ್ದಿತ್ತು. ಸೊ ರಿಸರ್ಚರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇದು ಮೇ ಬಿ ಆಸ್ ಎ ಮೆಡಿಸಿನಲ್ ಯೂಸ್ ಅಂತ ಅವ್ನು ಮಾಡಿರ್ಬೋದು ಅಂತ. ಇದಾದ ನಂತರ ಇನ್ನೊಂದು ಕ್ರೇಜಿ ಡೀಟೇಲ್ ಹೊರಗೆ ಬರುತ್ತೆ, ಯಾವುದು ತುಂಬಾ ಅನ್ಇಮ್ಯಾಜಿನೇಬಲ್ ಆಗಿತ್ತು. ಅದು ಏನು ಅಂದ್ರೆ, ಅವನ ಹೊಟ್ಟೆಯಲ್ಲಿದ್ದ ಅವನ ಲಾಸ್ಟ್ ಮೀಲ್ ರಿಕವರ್ ಆಗುತ್ತೆ ನೋಡಿ. ಅವನ ಹೊಟ್ಟೆಯಲ್ಲಿ ವೈಲ್ಡ್ ಕುರಿಯ ಮಾಂಸ, ಕೆಂಪು ಜಿಂಕೆಯ ಮಾಂಸ ಹಾಗೂ ಹಲವಾರು ಧಾನ್ಯ ನೋಡೋದಕ್ಕೆ ಸಿಗುತ್ತೆ. ಇದು ಆಕ್ಚುಲಿ ಒಂದು ತುಂಬಾ ಹೆವಿ ಪೌಷ್ಟಿಕ ಊಟ ಆಗಿತ್ತು. ಇದು ಯಾವ ತರದ ಊಟ ಅಂದ್ರೆ, ನೀವು ಏನಾದ್ರೂ ಕಷ್ಟದ ಅಥವಾ ಏನಾದ್ರೂ ದೊಡ್ಡ ಕೆಲಸ ಮಾಡೋ ಮೊದಲು ಗಟ್ಟಿಮುಟ್ಟಾಗಿ ತಿಂದು ಹೊರಟ ಹಾಗೆ. ಇದೇ ಪರ್ವತದ ಯಾವುದೋ ಒಂದು ಮೂಲೆಯಲ್ಲಿ 5300 ವರ್ಷದ ಹಿಂದೆ ಈ ವ್ಯಕ್ತಿ ಕೂತು ತನ್ನ ಜೀವನದ ಒಂದು ಕೊನೆಯ ಮೀಲ್ ಅನ್ನು ತಿಂದಿದ್ದ. ಹಾಗೂ ಅವನಿಗೆ ಐಡಿಯಾನೇ ಇರಲಿಲ್ಲ, ಇದೇ ಪರ್ವತದಲ್ಲಿ 5300 ವರ್ಷದ ನಂತರ ಜನರು ಅದೇ ಮೀಲನ್ನು ಅವನ ಹೊಟ್ಟೆಯಿಂದ ಹೊರಗೆ ತೆಗೆಯಲಿದ್ದಾರೆ ಅಂತ. ಈಗ ಇಷ್ಟು ಡಿಸ್ಕವರಿ ಆದ್ಮೇಲೆ ಈ ಕತೆ ಇಲ್ಲಿಗೆ ಸ್ಟಾಪ್ ಆಗಿತ್ತು. ನಮ್ಗೆ ಒಂದು 5300 ವರ್ಷ ಹಳೆಯ ಒಂದು ಮಮ್ಮಿ ಸಿಕ್ಕಿದೆ, ಹಾಗೂ ತುಂಬಾ ವೆಲ್ ಪ್ರಿಸರ್ವ್ಡ್ ಕಂಡೀಷನ್ ಅಲ್ಲಿ ಇದೆ ಅಂತ. ಅಂಡ್ ಈ ಕತೆ ಇದೇ ತರ ಹಲವಾರು ವರ್ಷದವರೆಗೆ ಉಳಿದೇ ಹೋಗುತ್ತೆ. ಮತ್ತೆ ಒಂದಿನ ಏನಾಗುತ್ತೆ ಅಂದ್ರೆ, ರಿಸರ್ಚರ್ಸ್ ಇದರ ಎಕ್ಸ್ರೇ ಮಾಡೋದಕ್ಕಂತ ಡಿಸೈಡ್ ಮಾಡ್ತಾರೆ. ಅಂಡ್ ಅದನ್ನು ಮಾಡಿದಾಗ ಈ ಸೀನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅವನ ಶೋಲ್ಡರ್ ಹತ್ರ ಆಕ್ಚುಲಿ ತುಂಬಾ ಡೀಪ್ ಆಗಿ ಒಂದು ಬಾಣದ ತುದಿ ಚುಚ್ಚಿತ್ತು. ಅಂಡ್ ಇದು ಯಾವಾಗ ಗೊತ್ತಾಯ್ತು ನೋಡಿ, ಆಡ್ಸಿ ಬರೀ ಒಬ್ಬ ಆಕ್ಸಿಡೆಂಟಲ್ ಬಾಡಿ ಆಗಿರ್ಲಿಲ್ಲ, ಒಬ್ಬ ಮರ್ಡರ್ ವಿಕ್ಟಿಮ್ ಆಗಿದ್ದ. ಈ ಬಾಣವನ್ನು ಅವನಿಗೆ ಹಿಂದೆಯಿಂದ ಹೊಡೆದಿದ್ದು, ಹಾಗೂ ಇದು ಎಷ್ಟು ಡೀಪ್ ಆಗಿ ಹೊಡೆದಿತ್ತು ಅಂದ್ರೆ ಅವನ ಮೈನ್ ಬ್ಲಡ್ ವೆಸಲ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು. ಸೊ ರಿಸರ್ಚರ್ಸ್ ಪ್ರಕಾರ ಆಡ್ಸಿ ಅದೇ ಪರ್ವತದಲ್ಲಿ ರಕ್ತ ಹರಿದು ಸತ್ತಿದ್ದು ಅಂತ ಹೇಳ್ತಾರೆ. ನಂತರ ಏನಾಗುತ್ತಂದ್ರೆ, ಹಲವಾರು ವರ್ಷದವರೆಗೆ ಇದೇ ಅಕ್ಸೆಪ್ಟೆಡ್ ಕನ್ಕ್ಲೂಷನ್ ಆಗಿತ್ತು. ಪರ್ವತದಲ್ಲಿ ಆಡ್ಸಿ ಹೋಗ್ತಾ ಇರುವಾಗ ಯಾರೋ ಅವನಿಗೆ ಹಿಂದೆಯಿಂದ ಬಾಣ ಹೊಡೆದ್ರು, ಹಾಗೂ ಆಡ್ಸಿ ಅಲ್ಲೇ ರಕ್ತ ಹರಿದು ಸಾವನ್ನಪ್ಪಿದ ಅಂತ. ಆದ್ರೆ ಈ ಕನ್ಕ್ಲೂಷನ್ ಅಲ್ಲಿ ಒಂದು ಪ್ರಶ್ನೆ ಎಲ್ಲರ ತುಂಬಾ ತಲೆ ಹಾಳು ಮಾಡಿತ್ತು. ಅದೇನಂದ್ರೆ, ಯಾಕೆ? ಈ ಪ್ರಶ್ನೆಯ ಉತ್ತರವನ್ನು ಹುಡುಕ್ತಾ ರಿಸರ್ಚರ್ಸ್ ಅವನನ್ನು ಇನ್ನೂ ಹೆಚ್ಚು ಎಕ್ಸಾಮಿನ್ ಮಾಡಿದಾಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇದು ಬರೀ ಒಂದೇ ಇನ್ಸಿಡೆಂಟ್ ಅಲ್ಲ. ಆಡ್ಸಿಯ ಕೈಯಲ್ಲಿ ಕೂಡ ಒಂದು ಡೀಪ್ ಕಟ್ ಇತ್ತು. ಅಂಡ್ ಈ ಕಟ್ ಅವನ ಸಾವಿನ ಕೆಲವು ದಿನದ ಮುಂಚೆ ಆಗಿರುವ ಕಟ್ ಆಗಿತ್ತು. ಇದಕ್ಕೆ ಡಿಫೆನ್ಸಿವ್ ವೂಂಡ್ ಅಂತ ಹೇಳ್ತಾರೆ. ಯಾರಾದ್ರೂ ಹೊಡೆಯೋದಕ್ಕೆ ಬಂದ್ರೆ ಕೈಯ ನಡ್ಡ ಇಟ್ರೆ ಯಾವಾಗ ಕಟ್ಸ್ ಆಗತ್ತೆ, ಅಂತಹದ್ದೊಂದು ಕಟ್. ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಆಡ್ಸಿಯ ಬಟ್ಟೆ, ಚಾಕು ಹಾಗೂ ಬಾಣದಲ್ಲಿ ಬೇರೆ ಬೇರೆ ಜನರ ರಕ್ತ ಸಿಕ್ಕಿತ್ತು. 4 ಬೇರೆ ಬೇರೆ ಜನರ ರಕ್ತ. ಇಷ್ಟನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಆಡ್ಸಿ ಆಲ್ರೆಡಿ ಜಗಳದಲ್ಲಿ ಇನ್ವಾಲ್ವ್ ಆಗಿದ್ದ ವ್ಯಕ್ತಿ ಅಂತ. ರಿಸರ್ಚರ್ಸ್ ಹೇಳ್ತಾರೆ, ಈ ಪರ್ವತದಲ್ಲಿ ಆಡ್ಸಿ ಹಾಗೂ ಬೇರೆಯವ್ರ ಜೊತೆ ಜಗಳ ನಡೆದಿದೆ. ಅಂಡ್ ಯಾರೋ ಅವನಿಗೆ ಬಾಣ ಹೊಡೆದ್ರು ಅಂಡ್ ಆಡ್ಸಿ ಅಲ್ಲೇ ಸಾವನ್ನಪ್ಪಿದ ಅಂತ. ಆದ್ರೆ ಇಲ್ಲಿ ಒಂದು ಡೀಟೇಲ್ ಫಿಟ್ ಆಗ್ತಾ ಇರ್ಲಿಲ್ಲ. ಅದು ಏನು ಅಂದ್ರೆ, ಅವನ ಹತ್ರ ಇದ್ದ ಈ ವ್ಯಾಲ್ಯೂಯಬಲ್ ವಸ್ತುಗಳು. ಯಾರೇ ವ್ಯಕ್ತಿಗಳು ಇವನನ್ನು ಕೊಂದಿದ್ದಾರೆ ನೋಡಿ, ಅವರು ಅವನ ಈ ವ್ಯಾಲ್ಯೂಯಬಲ್ ತಾಮ್ರದ ವಸ್ತುಗಳನ್ನು ಅಲ್ಲೇ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಲಿಟ್ರಲಿ ಎಷ್ಟು ವ್ಯಾಲ್ಯೂಯಬಲ್ ಆಗಿದೆ ಅಂದ್ರೆ,
ಆಗಿನ ಸಮಯದ ಜನರಿಗೆ ಇದೊಂದು ಚಿನ್ನದ ಕೊಡಲಿ ಸಿಕ್ಕಾಗೆ. ಸೊ ಅವನಿಗೆ ಅಟ್ಯಾಕ್ ಮಾಡಿ ಅವನನ್ನು ಅಲ್ಲೇ ಸಾಯೋದಕ್ಕೆ ಬಿಟ್ಟು ಯಾವುದೇ ವ್ಯಾಲ್ಯೂಯಬಲ್ ಐಟಮ್ ಅನ್ನು ತಕೊಳ್ಳದೆ ಹೋದ್ರು ಅನ್ನೋದು ನಂಬೋದಕ್ಕಾಗೋದಿಲ್ಲ. ಹಾಗಾದ್ರೆ ಅವನಿಗೆ ಅಟ್ಯಾಕ್ ಮಾಡಿದ್ ಯಾರಾದ್ರೂ ಅವನ ಎನಿಮಿ ಅಥವಾ ಅವನದೇ ಕಮ್ಯುನಿಟಿಯ ಯಾರಾದ್ರೂ ಜನರು ಅಥವಾ ಅವನ ಫ್ಯಾಮಿಲಿ ಮೆಂಬರ್ಸ್. ಇನ್ನೊಂದು ವಿಷಯ ಏನು ಅಂದ್ರೆ ಆಡ್ಸಿ ಜಗಳದಲ್ಲಿ ಇನ್ವಾಲ್ವ್ ಆಗಿದ್ದಂತ ಗೊತ್ತಿದೆ, ಆದ್ರೆ ಆ ಜಗಳ ನಡೆದಿದ್ದೆಲ್ಲಿ ಅಂತ ಗೊತ್ತಿರಲಿಲ್ಲ. ಸೊ ಇನ್ವೆಸ್ಟಿಗೇಟರ್ಸ್ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಡ್ಸಿಗೆ ಬಾಣ ತಾಗಿದೆ, ಆದ್ರೆ ತಾಗಿದ ಎಷ್ಟು ಹೊತ್ತಿನ ನಂತರ ಅವನು ಸಾವನ್ನಪ್ಪಿದ್ದು? ಯಾಕಂದ್ರೆ ಮೊದಲು ಹೇಳಿದ ಸ್ಟೋರಿ ಪ್ರಕಾರ ಪರ್ವತದಲ್ಲಿ ಜಗಳ ಆಯ್ತು, ಬಾಣ ಬಿಟ್ರು ಅಂಡ್ ಆಡ್ಸಿ ಅಲ್ಲೇ ಸತ್ತೋದ. ಆದ್ರೆ 2025ರಲ್ಲಿ ಅಂದ್ರೆ ಲಾಸ್ಟ್ ಇಯರ್ ರಿಸರ್ಚರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಹೊಸ ಕ್ಲಿನಿಕಲ್ ರೀಕನ್ಸ್ಟ್ರಕ್ಷನ್ ಅನ್ನು ಪರ್ಫಾರ್ಮ್ ಮಾಡ್ತಾರೆ. ಅಂಡ್ ಆಗ ಅವರಿಗೆ ಸಿಕ್ಕ ಉತ್ತರ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಆಡ್ಸ್ ಇದ್ದು ಆಕ್ಚುಲಿ ಬಾಣ ತಾಗಿದ ತಕ್ಷಣನೇ ಸಾವಾಗಿರ್ಲಿಲ್ಲ. ಆ ಬಾಣವನ್ನು ಹಾಗೆ ಅವನ ಬಾಡಿಯಲ್ಲಿ ಬಿಟ್ಟಿದ್ರಿಂದ ಆ ಬಾಣ ಒಂದು ಇನ್ಸುಲೇಷನ್ ತರ ವರ್ಕ್ ಆಗಿತ್ತು. ಅಂಡ್ ಈ ಕಾರಣದಿಂದ ಆಡ್ಸ್ ಇದ್ದು ಹೆಚ್ಚು ಬ್ಲಡ್ ಲಾಸ್ ಆಗಿರ್ಲಿಲ್ಲ. ಈ ರಿಸರ್ಚ್ ಪ್ರಕಾರ ಆಡ್ಸಿಗೆ ಬಾಣ ತಾಗಿದ ಹಲವಾರು ಗಂಟೆಗಳವರೆಗೆ ಆಡ್ಸಿ ಜೀವಂತವಾಗಿದ್ದ. ಅಂಡ್ ಈಗ ನೀವು ಆಡ್ಸಿಯ ಜೀವನದ ಕೊನೆಯ ಮೂಮೆಂಟ್ ಅನ್ನು ಒಮ್ಮೆ ಇಮ್ಯಾಜಿನ್ ಮಾಡಿ. ಆಡ್ಸಿ ಯಾರ ಜೊತೆನೋ ಮೊದಲಿನಿಂದಾನೇ ಫೈಟ್ ಮಾಡ್ತಾ ಇದ್ದ, 4 ಜನರ ಮೇಲೆ ಬರ್ಬರ ಅಟ್ಯಾಕ್ ಕೂಡ ಮಾಡಿದಾನೆ. ಅವನ ಕೈಯಲ್ಲಿ ಸೆಲ್ಫ್ ಡಿಫೆನ್ಸ್ ನ ಊಂಡ್ಸ್ ಕೂಡ ಇದೆ. ಆದ್ರೆ ಕೆಲವು ದಿನದ ನಂತರ ಅವನಿಗೆ ಯಾರೋ ಹಿಂದೆಯಿಂದ ಬಾಣ ಹೊಡಿತಾರೆ ಅಂಡ್ ಆಡ್ಸಿ ಆ ಬಾಣ ತಾಗಿದ ನಂತರ ಅಲ್ಲಿಂದ ಓಡೋಗ್ತಾನೆ. ಈಗ ಆಡ್ಸಿಯಲ್ಲಿ ಬದುಕಿ ಉಳಿಯುವ ಛಲ ಇತ್ತು. ಅವನು ಗಟ್ಟಿ ಮುಟ್ಟು ಹೊಟ್ಟೆ ತುಂಬಾ ತಿಂದು ಪರ್ವತವನ್ನು ಹತ್ತೋದಕ್ಕೆ ಶುರು ಮಾಡ್ತಾನೆ. ಅವನ ಮೇಲೆ ಯಾರದು ಅಟ್ಯಾಕ್ ಮಾಡಿದ್ರು ನೋಡಿ ಅವರಿಂದ ದೂರ ಹೋಗೋದಕ್ಕೆ ಹಾಗೂ ಒಂದು ಹೊಸ ಜೀವನ ಶುರು ಮಾಡೋದಕ್ಕೆ. ಯಾಕಂದ್ರೆ ಅವನು ಈ ತರ ಹೋಗುವಾಗ ಅವನ ಎಲ್ಲ ವ್ಯಾಲ್ಯೂಯಬಲ್ ಐಟಮ್ಸ್ ಅವನ ಜೊತೆ ತಕೊಂಡಿದ್ದ. ಆದ್ರೆ ಅದೇ ಪರ್ವತದಲ್ಲಿ ಹೋಗ್ತಾ ಇರುವಾಗ ಒಂದ್ ಸಮಯ ಇಂಥದ್ದು ಬರುತ್ತೆ ಯಾವಾಗ ಆಡ್ಸಿಯ ಬಾಡಿ ಗಿವ್ ಅಪ್ ಮಾಡುತ್ತೆ ಅಂಡ್ ಅವನ ಜೀವನದ ಈ ಮೂಮೆಂಟ್ ಅನ್ನು 5300 ವರ್ಷದ ನಂತರ ಒಬ್ಬ ವ್ಯಕ್ತಿ ಲ್ಯಾಬ್ ಅಲ್ಲಿ ಕೂತು ರೀಕನ್ಸ್ಟ್ರಕ್ಟ್ ಮಾಡ್ತಾನೆ. ಈಗ ನೀವು ನಿಜ ಹೇಳಿ, ಈ ಸ್ಟೋರಿ ಕ್ರೇಜಿ ಇತ್ತಲ್ವಾ? ನೋಡಿ, ನಮ್ಗೆ ಆಡ್ಸಿ ಹೇಗಿದ್ದ, ಅವನು ಏನು ತಿಂದ, ಆಡ್ಸಿ ಯಾವ ತರದ ಬಟ್ಟೆ ಹಾಕಿದ್ದ, ಆಡ್ಸಿಯ ಸಾವು ಹೇಗಾಯ್ತು ಇದೆಲ್ಲ ಗೊತ್ತಿದೆ. ಆದ್ರೆ ನಮ್ಗೆ ಒಂದು ವಿಷಯ ಗೊತ್ತಿಲ್ಲ, ಅದೇನಂದ್ರೆ ಆಡ್ಸಿಯ ಕೊಲೆ ಯಾರು ಮಾಡಿದ್ದು. ಅಂಡ್ ಇದೇ ಕಾರಣದಿಂದ ಇದು ಒನ್ ಆಫ್ ದ ಓಲ್ಡೆಸ್ಟ್ ಅನ್ಸಾಲ್ವ್ಡ್ ಮರ್ಡರ್ ಕೇಸ್ ಆಗಿದೆ. 5 ಬಾಡೀಸ್, 5 ಡಿಫ್ರೆಂಟ್ ಕತೆಗಳು. ಒಂದು ಮೆಕ್ಸಿಕೋನ ನಾರ್ಮಲ್ ಜನರದಾಗಿದ್ರೆ, ಒಂದು ಈಜಿಪ್ಟ್ ನಲ್ಲಿ ಪನಿಷ್ ಮಾಡಿರುವಂತಹ ಅನ್ನೋನ್ ವ್ಯಕ್ತಿದ್ದು, ಒಂದು ಚೈನಾದ ರಿಮಾರ್ಕೆಬಲ್ ಮಮ್ಮಿ ಆಗಿದ್ರೆ, ಒಂದು ಸೈಬೀರಿಯಾದ ಶಾಪಿತ ಮಮ್ಮಿ. ಅಂಡ್ ನಮ್ಮ ಕೊನೆಯ ಸ್ಟೋರಿ ಆಲ್ಪಲ್ಲಿ ಸಿಕ್ಕ 5300 ವರ್ಷ ಹಳೆಯ ಮರ್ಡರ್ ಕೇಸ್. ಇವೆಲ್ಲ ಬರೀ ಒಂದು ಮಮ್ಮೀಸ್ಗಳಲ್ಲ, ಇವೆಲ್ಲ ಆಕ್ಚುಯಲ್ ಜನರು ಯಾರ ಕತೆಗಳು ಸಾವಿರಾರು ವರ್ಷದವರೆಗೆ ಹಾಗೆ ಉಳಿದೋಯ್ತು. ಬೈ ದ ವೇ, ನಮ್ಮ ಭಾರತದಲ್ಲೂ ಇಂತಹದ್ದೇ ಒಂದು ಮಮ್ಮಿ ಇದೆ. ಆಲ್ಸೋ ಜಗತ್ತಿನಲ್ಲಿ ಇನ್ನೂ ಕೆಲವು ತುಂಬಾ ಎಕ್ಸ್ಟ್ರಾರ್ಡಿನರಿ ಮಮ್ಮೀಸ್ಗಳ ಕತೆಗಳಿದೆ. ಯಾವುದನ್ನು ನಾನು ಈ ಸ್ಟೋರಿಯಲ್ಲಿ ಕವರ್ ಮಾಡಿಲ್ಲ. ನಿಮ್ಗೆ ಅಕಸ್ಮಾತ್ ಇಂತಹ ಟಾಪಿಕ್ಸ್ ಇಷ್ಟ ಇದ್ರೆ, ಯಾಕಂದ್ರೆ ನಾನಿದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಚಾನಲ್ ಅಲ್ಲಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಂಡ್ ನಿಮ್ಗೆ ಈ ವಿಡಿಯೋನ ಸೆಕೆಂಡ್ ಪಾರ್ಟ್ ಬೇಕಿದ್ರೆ ಕಮೆಂಟ್ ಅಲ್ಲಿ ಹೇಳಿ, ಸೊ ದಟ್ ನಂಗೆ ಗೊತ್ತಾಗ್ಲಿ ಜನರಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ. ಆಲ್ಸೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿ. ನಿಮ್ಗೆ ಗೊತ್ತಿಲ್ಲ, ಒಂದು ಚಿಕ್ಕ ಬಟನ್ ಪ್ರೆಸ್ನಿಂದ ನಮ್ಗೆ ಎಷ್ಟು ಮೋಟಿವೇಶನ್ ಸಿಗುತ್ತೆ, ನಮ್ಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.